أعوذ بالله من الشيطان الرجيم. بسم الله الرحمن الرحيم. قال الملأ الذين استكبروا من قومه لنخرجنك يا شعيب والذين آمنوا معك من قريتنا لنخرجنك يا شعيب والذين آمنوا معك من قريتنا أو لتعودن في ملتنا. قال ولو كنا كارهين. ಅವರ ಜನಾಂಗದ ದುರಹಂಕಾರಿಗಳಾದ ಮುಖಂಡರು ಹೇಳಿದರು, ಹೇ ಶುಐಬ್, ನಿನ್ನನ್ನು ನಿನ್ನೊಂದಿಗಿರುವ ವಿಶ್ವಾಸಿಗಳನ್ನು ನಾವು ನಮ್ಮ ಊರಿನಿಂದ ಖಂಡಿತವಾಗಿಯೂ ಹೊರಕಟ್ಟುವೆವು, ಅಥವಾ ನೀವು ನಮ್ಮ ಧರ್ಮಕ್ಕೆ ಮರಳಲೇಬೇಕು. ಶುಐಬ್ ಹೇಳಿದರು, ಏನು, ನಾವು ಅದನ್ನು ಇಷ್ಟಪಡುವುದಿಲ್ಲವಾದರೂ ನಿಮ್ಮ ಧರ್ಮಕ್ಕೆ ನಾವು ಮರಳಬೇಕೇ? قد افترينا على الله كذبا إن عدنا في ملتكم بعد إذ نجانا الله منها وما يكون لنا أن نعود فيها إلا أن يشاء الله ربنا وسع ربنا كل شيء علما على الله توكلنا ربنا افتح بيننا وبين قومنا بالحق وأنت خير الفاتحين. ನಿಮ್ಮ ಧರ್ಮದಿಂದ ಅಲ್ಲಾಹನು ನಮ್ಮನ್ನು ರಕ್ಷಿಸಿದ ಬಳಿಕ ಅದರೆಡೆಗೆ ನಾವು ಮರಳಿದರೆ ಖಂಡಿತವಾಗಿಯೂ ಅಲ್ಲಾಹನ ಹೆಸರಿನಲ್ಲಿ ನಾವು ಸುಳ್ಳು ಸೃಜಿಸಿದವರಾಗುವೆವು. ನಮ್ಮ ಪ್ರಭುವಾದ ಅಲ್ಲಾಹನು ಇಚ್ಛಿಸಿದರೆ ಹೊರತು ಅದರೆಡೆಗೆ ಮರಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನಮ್ಮ ಪ್ರಭು ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿ ಅಗಾಧ ಜ್ಞಾನವುಳ್ಳವನಾಗಿದ್ದಾನೆ. ಅಲ್ಲಾಹನ ಮೇಲೆಯೇ ನಾವು ಭರವಸೆ ಇಟ್ಟಿದ್ದೇವೆ. ಅವರು ಪ್ರಾರ್ಥಿಸಿದರು, ನಮ್ಮ ಪ್ರಭು, ನಮ್ಮ ಮತ್ತು ನಮ್ಮ ಜನಾಂಗದ ಮಧ್ಯೆ ಸತ್ಯಾಧಾರದಲ್ಲಿ ನೀನು ತೀರ್ಮಾನ ಮಾಡು. ತೀರ್ಮಾನ ಮಾಡುವವರಲ್ಲಿ ನೀನು ಅತ್ಯುತ್ತಮನಷ್ಟೇ. وقال الملأ الذين كفروا من قومه لئن اتبعتم شعيبا إنكم إذا لخاسرون. ಅವರ ಜನಾಂಗದ ಅವಿಶ್ವಾಸಿಗಳಾದ ಮುಖಂಡರು ಹೇಳಿದರು, ನೀವು ಶುಐಬನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಾಗುವಿರಿ. فأخذتهم الرجفة فأصبحوا في دارهم جاثمين. ಆಗ ಅವರು ಭೂಕಂಪಕ್ಕೆ ತುತ್ತಾದರು. ಹಾಗೆ ಪ್ರಭಾತವಾದಾಗ ಮನೆಗಳಲ್ಲಿ ಅವರು ಅಧೋಮುಖರಾಗಿ ಬಿದ್ದುಬಿಟ್ಟರು. الذين كذبوا شعيبا كأن لم يغنوا فيها الذين كذبوا شعيبا كانوا هم الخاسرين. ಶುಐಬ್ರನ್ನು ಸುಳ್ಳಾಗಿಸಿದವರು ಅವರು ಅಲ್ಲೆಂದೂ ನೆಲೆಸಿರಲಿಲ್ಲವೆಂಬಂತಾದರು. ಶುಐಬ್ರನ್ನು ಸುಳ್ಳಾಗಿಸಿದವರೇ ಹಾನಿಗೊಳಗಾದವರು. فتولى عنهم وقال يا قوم لقد أبلغتكم رسالات ربي ونصحت لكم فكيف آسى على قوم
الغافرين. ಆ ಬಳಿಕ ಶುಐಬ್ ಅವರಿಂದ ತಿರುಗಿ ದೂರ ಹೋದರು. ಅವರು ಹೇಳಿದರು, ಎಲೈ ನನ್ನ ಜನರೇ, ನಾನು ನನ್ನ ಪ್ರಭುವಿನ ಸಂದೇಶವನ್ನು ನಿಮಗೆ ತಲುಪಿಸಿದ್ದೇನೆ, ಸದುಪದೇಶವನ್ನು ಸಹ ನೀಡಿದ್ದೇನೆ. ಹಾಗಿರುವಾಗ ಅವಿಶ್ವಾಸಿಗಳಾದ ಜನರ ಬಗ್ಗೆ ನಾನೇಕೆ ವ್ಯಾಕುಲಗೊಳ್ಳಬೇಕು? وما أرسلنا في قرية من نبي إلا أخذنا أهلها بالبأساء والضراء لعلهم يضرعون. ಯಾವುದೇ ನಾಡಿಗೆ ಅದರ ನಿವಾಸಿಗಳನ್ನು ಕಷ್ಟ ಮತ್ತು ಯಾತನೆಗಳಿಗೆ ಗುರಿಪಡಿಸಿದ ಹೊರತು ಒಬ್ಬ ಪ್ರವಾದಿಯನ್ನು ನಾವು ಕಳುಹಿಸಲಿಲ್ಲ, ಅವರು ವಿನಯಾನ್ವಿತರಾಗಲಿಕ್ಕಾಗಿ. ثم بدلنا مكان السيئة الحسنة حتى عفوا وقالوا قد مس آباءنا الضراء والسراء فأخذناهم بغتة وهم لا يشعرون. ಅನಂತರ ನಾವು ಆ ದುರವಸ್ಥೆಯನ್ನು ಉತ್ತಮ ಸ್ಥಿತಿಗೆ ಬದಲಾಯಿಸಿದೆವು. ಹಾಗೆ ಅವರು ಪ್ರಗತಿ ಹೊಂದಿ ಹೀಗೆ ಹೇಳಿದರು, ನಮ್ಮ ತಂದೆ ತಾತಂದಿರು ಸಹ ದುಃಖ ಮತ್ತು ಸುಖವನ್ನು ಅನುಭವಿಸಿದ್ದಾರೆ, ಅದು ಸಹಜ. ಆಗ ನಾವು ಅವರನ್ನು ಅವರು ನಿರೀಕ್ಷಿಸದೇ ಇರುವಾಗ ಪಕ್ಕನೆ ಹಿಡಿದು ಶಿಕ್ಷಿಸಿದೆವು. ولو أن أهل القرى آمنوا واتقوا لفتحنا عليهم بركات من السماء والأرض ولكن كذبوا فأخذناهم بما كانوا يكسبون. ಆ ನಾಡಿನ ನಿವಾಸಿಗಳು ವಿಶ್ವಾಸ ಹೊಂದಿ ಭಯಭಕ್ತಿಯುಳ್ಳವರಾಗಿರುತ್ತಿದ್ದರೆ ನಾವು ಅವರಿಗೆ ಆಕಾಶದಿಂದಲೂ ಭೂಮಿಯಿಂದಲೂ ಅನುಗ್ರಹಗಳ ಬಾಗಿಲುಗಳನ್ನು ತೆರೆದುಕೊಡುತ್ತಿದ್ದೆವು. ಆದರೆ ಅವರು ಪ್ರವಾದಿಗಳನ್ನು ಸುಳ್ಳಾಗಿಸಿದರು. ಆಗ ಅವರ ಕೃತ್ಯಗಳ ಫಲವಾಗಿ ನಾವು ಅವರನ್ನು ಶಿಕ್ಷಿಸಿದೆವು. أفمن أهل القرى أن يأتيهم بأسنا بياتا وهم نائمون. ಹಾಗಿರುವಾಗ ಈ ನಾಡುಗಳ ಎಂದರೆ ಮಕ್ಕ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಿವಾಸಿಗಳು ನಿದ್ರಿಸುತ್ತಿರುವಾಗ ರಾತ್ರಿ ಸಮಯ ನಮ್ಮ ಶಿಕ್ಷೆ ಅವರಿಗೆ ಬಂದೆರಗುವುದೆಂಬ ವಿಚಾರದಲ್ಲಿ ಅವರು ನಿರ್ಭೀತರಾಗಿರುವರೇ? أوامن أهل القرى أن يأتيهم بأسنا ضحى وهم يلعبون. ಅಥವಾ ಈ ನಾಡುಗಳ ನಿವಾಸಿಗಳು ಕ್ರೀಡೆ ವಿನೋದಗಳಲ್ಲಿರುವಾಗ ಪೂರ್ವಾಹನ ಸಮಯದಲ್ಲಿ ನಮ್ಮ ಶಿಕ್ಷೆ ಅವರಿಗೆ ಬಂದೆರಗುವುದರ ಬಗ್ಗೆ ಅವರು ನಿರ್ಭೀತರಾಗಿದ್ದಾರೆ. أفأمنوا مكر الله فلا يأمن مكر الله إلا القوم الخاسرون. ಏನು ಅವರು ಅಲ್ಲಾಹನ ಯೋಜನೆ ಕುರಿತು ನಿರ್ಭೀತರಾಗಿರುವರೇ? ಹಾಗಾದರೆ ಅವರು ತಿಳಿದುಕೊಳ್ಳಲಿ, ಹಾನಿಗೊಳಗಾದ ಜನರು ಹೊರತು ಅಲ್ಲಾಹನ ಯೋಜನೆ ಬಗ್ಗೆ ನಿರ್ಭೀತರಾಗುವುದಿಲ್ಲ. أولم يهد للذين يرثون الأرض من بعد أهلها أن لو نشاء أصبناهم بذنوبهم ونتبع على قلوبهم فهم لا يسمعون.
ಭೂಮಿಯನ್ನು ಅದರ ಪೂರ್ವ ನಿವಾಸಿಗಳ ಬಳಿಕ ಉತ್ತರಾಧಿಕಾರವಾಗಿ ಪಡೆಯುವವರಿಗೆ ಇದು ಮಾರ್ಗದರ್ಶಕವಾಗುವುದಿಲ್ಲವೇ? ನಾವು ಇಚ್ಛಿಸಿದರೆ ಅವರ ಅಪರಾಧಗಳ ಹೇತುವಾಗಿ ಅವರಿಗೆ ಸಹ ವಿಪತ್ತು ಬಂದೆರಗುವಂತೆ ಮಾಡುವವು, ಹಾಗೂ ಅವರು ಏನನ್ನು ಆಲಿಸದಂತೆ ಅವರ ಹೃದಯಗಳಿಗೆ ಮುದ್ರೆ ಹಾಕುವವು ಎಂಬ ವಿಚಾರ. ತಿಲ್ಕಲ್ ಕುರಾನ್ ನಕುಸ್ಸು ಅಲೈಕ ಮಿನ್ ಅಂಬಾಇಹಾ ولقد جاءتهم رسلهم بالبينات فما كانوا ليؤمنوا بما كذبوا من قبل كذلك يطبع الله على قلوب الكافرين. ಅಂತಹ ರಾಜ್ಯಗಳಿದ್ದವು. ಅವುಗಳ ಪೈಕಿ ಕೆಲವು ರಾಜ್ಯಗಳ ವೃತ್ತಾಂತಗಳನ್ನು ನಾವು ನಿನಗೆ ವಿವರಿಸಿಕೊಡುತ್ತೇವೆ. ನಿಜವಾಗಿಯೂ ಅವರ ಪ್ರವಾದಿಗಳು ಸ್ಪಷ್ಟವಾದ ದೃಷ್ಟಾಂತಗಳೊಂದಿಗೆ ಅವರ ಬಳಿಗೆ ಬಂದಿದ್ದರು, ಆದರೆ ಮುಂಚೆಯೇ ಅವರು ಸುಳ್ಳಾಗಿಸಿದ ವಿಚಾರಗಳನ್ನು ಅವರು ನಂಬಲಿಲ್ಲ. ಹೀಗೆ ಅಲ್ಲಾಹನು ಅವಿಶ್ವಾಸಿಗಳ ಹೃದಯಗಳಿಗೆ ಮುದ್ರೆ ಹಾಕುತ್ತಾನೆ. وما وجدنا لأكثرهم من عهد وإن وجدنا أكثرهم لفاسقين. ಅವರಲ್ಲಿ ಹೆಚ್ಚಿನವರನ್ನು ತಮ್ಮ ಕರಾರಿನಲ್ಲಿ ನಾವು ಕಾಣಲಿಲ್ಲ, ಬದಲು ಅವರಲ್ಲಿ ಹೆಚ್ಚಿನವರನ್ನು ಕರಾರು ಉಲ್ಲಂಘನೆ ಮಾಡುವವರಾಗಿ ನಾವು ಕಂಡವು. ثم بعثنا من بعدهم موسى بآياتنا إلى فرعون وملئه فظلموا بها فانظر كيف كان عاقبة المفسدين. ಆನಂತರ ಅವರ ಎಂದರೆ ಆ ಪ್ರವಾದಿಗಳ ಬಳಿಕ ಮೂಸರನ್ನು ನಮ್ಮ ದೃಷ್ಟಾಂತಗಳ ಸಹಿತ ಫಿರ್ಔನ್ ಮತ್ತು ಅವನ ಸಮುದಾಯದ ಮುಖಂಡರ ಬಳಿಗೆ ನಾವು ಕಳುಹಿಸಿದೆವು. ಆಗ ದೃಷ್ಟಾಂತಗಳನ್ನು ಅವರು ಅನ್ಯಾಯವಾಗಿ ತಿರಸ್ಕರಿಸಿದರು. ಅಶಾಂತಿ ಹರಡುವವರ ಅಂತ್ಯ ಹೇಗಾಯಿತೆಂದು ನೋಡು. وقال موسى يا فرعون إني رسول من رب العالمين. ಮೂಸಾ ಹೇಳಿದರು, ಹೇ ಫಿರ್ಔನ್, ನಿಜವಾಗಿಯೂ ನಾನು ಜಗನ್ನಿಯಾಮಕನಿಂದ ಬಂದ ಒಬ್ಬ ಸಂದೇಶವಾಹಕನಾಗಿದ್ದೇನೆ. حقيق على ألا أقول على الله إلا الحق قد جئتكم ببينة من ربكم فأرسل معي بني إسرائيل. ಅಲ್ಲಾಹನ ಕುರಿತು ಸತ್ಯ ಹೊರತು ಬೇರೇನನ್ನು ಹೇಳದಿರಲು ನಾನು ಬದ್ಧನಾಗಿದ್ದೇನೆ. ನಿಮ್ಮ ಪ್ರಭುವಿನಿಂದ ಸ್ಪಷ್ಟವಾದೊಂದು ದೃಷ್ಟಾಂತ ಸಹಿತ ನಾನು ನಿಮ್ಮ ಬಳಿಗೆ ಆಗಮಿಸಿರುವನು. ಆದ್ದರಿಂದ ಇಸ್ರಾಯೇಲ್ ಸಂತತಿಗಳನ್ನು ನನ್ನ ಜೊತೆ ಕಳುಹಿಸಿಕೊಡು. قال إن كنت جئت بآية فأت بها إن كنت من الصادقين. ಫಿರ್ಔನ್ ಹೇಳಿದನು, ನೀನು ನಿಜವಾಗಿಯೂ ದೃಷ್ಟಾಂತದೊಂದಿಗೆ ಬಂದಿದ್ದರೆ ಅದನ್ನು ತೋರಿಸು, ನೀನು ಸತ್ಯವಂತನೆಂದಾದರೆ. فألقى عصاه فإذا هي ثعبان مبين. ಆಗ ಮೂಸಾ ತನ್ನ ಬಡಿಗೆಯನ್ನು ನೆಲಕ್ಕೆಸೆದರು. ಆಗ ಫಕ್ಕನೆ ಅದೊಂದು ಸ್ಪಷ್ಟವಾಗಿ ಕಾಣುವ ಹಾವಾಯಿತು. ونزع يده فإذا هي بيضاء للناظرين. ಅವರು ತನ್ನ ಕೈಯನ್ನು ಹೊರತಂದಾಗ ಅದು ಪ್ರೇಕ್ಷಕರಿಗೆ ಅತ್ಯಂತ ಬಿಳಿಯಾಗಿ ಕಂಡಿತು. قال الملأ من قوم فرعون إن هذا لساحر عليم. ಆಗ ಫಿರ್ಔನನ ಜನತೆಯ ಮುಖಂಡರು ಹೇಳಿದರು, ಖಂಡಿತವಾಗಿಯೂ ಇವನು ನಿಪುಣನಾದ ಒಬ್ಬ ಮಾಂತ್ರಿಕನೇ ಆಗಿದ್ದಾನೆ.
يريد أن يخرجكم من أرضكم فماذا تأمرون. ನಿಮ್ಮ ಊರಿನಿಂದ ನಿಮ್ಮನ್ನು ಹೊರಕಟ್ಟಲು ಇವನು ಬಯಸುತ್ತಾನೆ. ಈಗ ನಿಮ್ಮ ಸಲಹೆ ಏನು? قالوا أرجه وأخاه وأرسل في المدائن حاشرين. ಅವರು ಹೇಳಿದರು, ಅವನಿಗೆ ಮತ್ತು ಅವನ ಸಹೋದರನಿಗೆ ಸಮಯಾವಕಾಶ ನೀಡಿರಿ. ಡಂಗುರ ಸಾರುವವರನ್ನು ಎಲ್ಲಾ ನಗರಗಳಿಗೂ ಕಳುಹಿಸಿರಿ. يأتوك بكل ساحر عليم. ಎಲ್ಲ ನಿಷ್ಣಾತ ಇಂದ್ರಜಾಲಿಕರನ್ನು ಅವರು ನಿನ್ನ ಬಳಿಗೆ ತರಲಿ. وجاء السحرة فرعون قالوا إن لنا لأجرا إن كنا نحن الغالبين. ಇಂದ್ರಜಾಲಿಕರು ಫಿರ್ಔನನ ಬಳಿಗೆ ಬಂದರು. ಅವರು ಹೇಳಿದರು, ನಾವು ಗೆದ್ದರೆ ನಮಗೆ ಖಂಡಿತವಾಗಿಯೂ ಬಹುಮಾನ ಲಭಿಸುವುದಲ್ಲವೇ? قال نعم وإنكم لمن المقربين. ಅವನು ಹೇಳಿದನು, ಹೌದು, ಅಷ್ಟೇ ಅಲ್ಲ, ನೀವು ಖಂಡಿತವಾಗಿಯೂ ನಮ್ಮ ಸಾಮೀಪ್ಯವನ್ನು ಗಳಿಸಿದವರಲ್ಲಿ ಸೇರುವಿರಿ. قالوا يا موسى إما أن تلقي وإما أن نكون وإما أن نكون نحن الملقين. ಇಂದ್ರಜಾಲಿಕರು ಹೇಳಿದರು, ಹೇ ಮೂಸಾ, ಒಂದೋ ಮೊದಲು ನೀನು ಬಡಿಗೆಯನ್ನು ಎಸೆ, ಇಲ್ಲವಾದರೆ ಮೊದಲು ಎಸೆಯುವವರು ನಾವಾಗುವೆವು. قال ألقوا فلما ألقوا سحروا أعين الناس واسترهبوهم وجاءوا بسحر عظيم. ಮೂಸಾ ಹೇಳಿದರು, ನೀವು ಎಸೆಯಿರಿ. ಹಾಗೆ ಅವರು ಎಸೆದಾಗ ಜನರ ಕಣ್ಣುಗಳನ್ನು ಇಂದ್ರಜಾಲಿ ವಿದ್ಯೆಯಿಂದ ಮರಳುಗೊಳಿಸಿ ಅವರನ್ನು ಭಯಚಕಿತಗೊಳಿಸಿದರು. ಅವರು ಬಹುದೊಡ್ಡ ಜಾದೂ ವಿದ್ಯೆ ಪ್ರದರ್ಶಿಸಿದರು. وأوحينا إلى موسى أن ألق عصاك فإذا هي تلقف ما يأفكون. ನಿನ್ನ ಬಡಿಗೆಯನ್ನು ಎಸೆ ಎಂದು ನಾವು ಮೂಸರಿಗೆ ಅರುಹಿದೆವು. ಆಗ ಅದು ಅವರು ಕೃತಕವಾಗಿ ಸೃಷ್ಟಿಸುವುದನ್ನು ಅದು ನುಂಗಿಬಿಟ್ಟಿತು. فوقع الحق وبطل ما كانوا يعملون. ಹಾಗೆ ಸತ್ಯ ಜಯಗಳಿಸಿತು ಹಾಗೂ ಅವರ ಶ್ರಮಗಳು ವ್ಯರ್ಥಗೊಂಡವು. فغلبوا هنالك وانقلبوا صاغرين. ಹಾಗೆ ಅವರು ಅಲ್ಲಿ ಪರಾಜಿತರಾದರು ಹಾಗೂ ಅವಮಾನಿತರಾಗಿ ಹಿಮ್ಮೆಟ್ಟಿದರು. وألقي السحرة ساجدين. ಆ ಇಂದ್ರಜಾಲಿಕರು ಸಾಷ್ಟಾಂಗವೆರಗಲು ಪ್ರಚೋದಿತರಾದರು. قالوا آمنا برب العالمين. ಅವರು ಹೇಳಿದರು, ನಾವು ಸರ್ವಲೋಕಗಳ ಪ್ರಭುವನ್ನು ನಂಬುತ್ತೇವೆ. رب موسى وهارون. ಮೂಸಾ ಮತ್ತು ಹಾರೂನರ ಪ್ರಭುವನ್ನು. قال فرعون آمنتم به قبل أن آذن لكم
إن هذا لمكر مكرتموه في المدينة لتخرجوا منها أهلها فسوف تعلمون. ಫಿರ್ಔನ್ ಹೇಳಿದನು, ನಿಮಗೆ ನಾನು ಅನುಮತಿ ನೀಡುವುದಕ್ಕೆ ಮುಂಚೆಯೇ ನೀವು ಅವನನ್ನು ನಂಬಿದ್ದೀರಾ? ಖಂಡಿತವಾಗಿಯೂ ಇದು ಈ ಪಟ್ಟಣದಿಂದ ಅದರ ನಿವಾಸಗಳನ್ನು ಹೊರದೂಡಲಿಕ್ಕಾಗಿ ನೀವು ಮಾಡಿದ ಒಂದು ಷಡ್ಯಂತ್ರವಾಗಿದೆ. ಆದ್ದರಿಂದ ನೀವು ಅದರ ಪರಿಣಾಮವನ್ನು ತಿಳಿಯುವಿರಿ. لأقطعن أيديكم وأرجلكم من خلاف ثم لأصلبنكم أجمعين. ನಿಶ್ಚಯವಾಗಿಯೂ ನಾನು ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳನ್ನು ವಿಭಿನ್ನ ಪಾರ್ಶ್ವಗಳಿಂದ ಕಡಿದು ಹಾಕುವನು. ಆ ಬಳಿಕ ನಿಮ್ಮೆಲ್ಲರನ್ನು ನಾನು ಶಿಲುಬೆಗೆ ಏರಿಸಿ ಕೊಲ್ಲುವನು. قالوا إنا إلى ربنا منقلبون. ಆಗ ಅವರು ಹೇಳಿದರು, ದಿಟ್ಟವಾಗಿಯೂ ನಾವು ನಮ್ಮ ಪ್ರಭುವಿನ ಬಳಿಗೆ ಮರಳುವವರಾಗಿದ್ದೇವೆ. وما تنقم منا إلا أن آمنا بآيات ربنا وما تنقم منا إلا أن آمنا بآيات ربنا لما جاءتنا ربنا أفرغ علينا صبرا وتوفنا مسلمين. ನಮ್ಮ ಪ್ರಭುವಿನಿಂದ ದೃಷ್ಟಾಂತಗಳು ನಮ್ಮ ಬಳಿ ಬಂದಾಗ ನಾವು ಅವುಗಳನ್ನು ನಂಬಿದ ಹೊರತು ಬೇರೆ ಯಾವ ಅಪರಾಧವನ್ನಾಗಲಿ ನೀನು ನಮ್ಮಲ್ಲಿ ಕಾಣಲಾರೆ. ಅವರು ಪ್ರಾರ್ಥಿಸಿದರು, ನಮ್ಮ ಪ್ರಭು, ನೀನು ನಮಗೆ ಸಿರಿಚಿತ್ತವನ್ನು ದಯಪಾಲಿಸು. ನಿನಗೆ ನಾವು ವಿಧೇಯರಾಗಿದ್ದುಕೊಂಡಿರುವ ಸ್ಥಿತಿಯಲ್ಲೇ ನೀನು ನಮಗೆ ಮರಣವನ್ನು ಕೊಡು. وقال الملأ من قوم فرعون أتذر موسى وقومه ليفسدوا في الأرض ويذرك وآلهتك قال سنقتل أبناءهم ونستحيي نساءهم وإنا فوقهم قاهرون. ಫಿರ್ಔನನ ಜನತೆಯ ಮುಖಂಡರು ಹೇಳಿದರು, ಭೂಮಿಯಲ್ಲಿ ಅಶಾಂತಿಯನ್ನು ಹಬ್ಬಿಸಲಿಕ್ಕೂ ನಿನ್ನನ್ನು ಮತ್ತು ನಿನ್ನ ದೇವರುಗಳನ್ನು ತೊರೆಯಲಿಕ್ಕೂ ಮೂಸಾ ಮತ್ತು ಅವನ ಜನರನ್ನು ನೀನು ಸ್ವತಂತ್ರವಾಗಿ ಬಿಡುವೆಯಾ? ಅವನು ಹೇಳಿದನು, ಖಂಡಿತವಾಗಿಯೂ ನಾವು ಅವರ ಗಂಡು ಮಕ್ಕಳನ್ನು ಕೊಂದು ಹಾಕಿ ಅವರ ಸ್ತ್ರೀಯರನ್ನು ಬದುಕಲು ಬಿಟ್ಟು ಬಿಡುವವು. ನಾವು ಅವರ ಮೇಲೆ ಸರ್ವಾಧಿಕಾರ ಹೊಂದಿದ್ದೇವೆ. قال موسى لقومه استعينوا بالله واصبروا إن الأرض لله يورثها من يشاء من عباده والعاقبة للمتقين. ಮೂಸಾ ತನ್ನ ಜನರೊಡನೆ ಹೇಳಿದರು, ನೀವು ಅಲ್ಲಾಹನ ಸಹಾಯವನ್ನು ಯಾಚಿಸಿರಿ ಮತ್ತು ಸಹನೆಯನ್ನು ಕೈಗೊಳ್ಳಿರಿ. ಖಂಡಿತವಾಗಿಯೂ ಭೂಮಿ ಅಲ್ಲಾಹನದ್ದಾಗಿದೆ. ಅವನ ದಾಸರ ಪೈಕಿ ತಾನು ಇಷ್ಟಪಡುವವರಿಗೆ ಅವನು ಅದನ್ನು ವಾರಸು ಹಕ್ಕಾಗಿ ನೀಡುತ್ತಾನೆ. ಅಂತಿಮ ವಿಜಯ ಭಯಭಕ್ತಿಯನ್ನು ಕೈಗೊಳ್ಳುವವರಿಗೆ. من قبل أن تأتينا ومن بعد ما جئتنا قال عسى ربكم أن يهلك عدوكم ويستخلفكم في الأرض فينظر كيف تعملون. ಅವರು ಹೇಳಿದರು, ನೀವು ಬರುವುದಕ್ಕೆ ಮುಂಚೆ ನಾವು ದೌರ್ಜನ್ಯಕ್ಕೊಳಗಾಗಿದ್ದೆವು.
ನೀವು ನಮ್ಮ ಬಳಿಗೆ ಬಂದ ನಂತರವೂ ನಾವು ಪೀಡಿಸಲ್ಪಡುತ್ತಿದ್ದೇವೆ. ಮೂಸಾ ಹೇಳಿದರು, ನಿಮ್ಮ ಪ್ರಭು ನಿಮ್ಮ ಶತ್ರುವನ್ನು ನಾಶಪಡಿಸಿ ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಗಳನ್ನಾಗಿ ಮಾಡುವ ಕಾಲ ಸನ್ನಿಹಿತವಾಗಿದೆ. ಆಗ ನೀವು ಹೇಗೆ ವರ್ತಿಸುವಿರೆಂದು ಅವನು ವೀಕ್ಷಿಸುವನು. وَلَقَدْ أَخَذْنَا آلَ فِرْعَوْنَ بِالسِّنِينَ وَنَقْصٍ مِّنَ الثَّمَرَاتِ لَعَلَّهُمْ يَذَّكَّرُونَ. ಫಿರ್ಔನನ ಜನರನ್ನು ಬರಗಾಲದಿಂದಲೂ ಫಲೋತ್ಪನ್ನಗಳ ಅಭಾವದಿಂದಲೂ ನಾವು ಶಿಕ್ಷಿಸಿದೆವು, ಅವರು ಉಪದೇಶ ಸ್ವೀಕರಿಸುವಂತಾಗಲು. فَإِذَا جَاءَتْهُمُ الْحَسَنَةُ قَالُوا لَنَا هَٰذِهِ وَإِن تُصِبْهُمْ سَيِّئَةٌ يَطَّيَّرُوا بِمُوسَىٰ وَمَن مَّعَهُ ألا إنما طائرهم عند الله ولكن أكثرهم لا يعلمون. ಅವರಿಗೆ ಏನಾದರೂ ಒಳಿತುಂಟಾದರೆ ಇದು ನಮಗೆ ಸಲ್ಲತಕ್ಕದು ಎಂದು ಅವರು ಹೇಳುತ್ತಾರೆ. ಆದರೆ ಅವರಿಗೆ ಏನಾದರೂ ಆಪತ್ತು ಬಂದೆರಗಿದರೆ ಅದು ಮೂಸಾ ಮತ್ತು ಅವರ ಜನರ ನಿಮಿತ್ತ ಸಂಭವಿಸುತ್ತೆಂದು ಅವರು ಆರೋಪಿಸುತ್ತಾರೆ. ತಿಳಿದುಕೊಳ್ಳಿರಿ, ಅವರಿಗೆ ದುರ್ದಶೆ ತಂದೊಡ್ಡುವ ನಿಮಿತ್ತಗಳು ಅಲ್ಲಾಹನ ಬಳಿ ಇವೆ. ಆದರೆ ಅವರಲ್ಲಿ ಹೆಚ್ಚಿನವರು ಆ ಬಗ್ಗೆ ತಿಳಿಯದವರಾಗಿದ್ದಾರೆ. وقالوا مهما تأتنا به من آية لتسحرنا بها فما نحن لك بمؤمنين. ಅವರು ಹೇಳಿದರು, ನಮ್ಮನ್ನು ಮಂಕುಗೊಳಿಸಿ ವಶೀಕರಿಸಲಿಕ್ಕಾಗಿ ನೀನು ಯಾವ ದೃಷ್ಟಾಂತವನ್ನು ತಂದರೂ ನಾವು ನಿನ್ನನ್ನು ನಂಬಲಿಕ್ಕಿಲ್ಲ. فأرسلنا عليهم الطوفان والجراد والقمل والضفادع والدم آيات مفصلات فاستكبروا وكانوا قوما مجرمين. ಆಗ ನಾವು ಅವರ ಮೇಲೆ ತೂಫಾನನ್ನು, ಮಿಡಿತೆ, ಕ್ರಿಮಿಕೀಟ, ಕಪ್ಪೆ ಇವುಗಳ ಹಾವಳಿಯನ್ನು, ರಕ್ತದೋಷವನ್ನು ಸ್ಪಷ್ಟವಾದ ದೃಷ್ಟಾಂತವಾಗಿ ಕಳುಹಿಸಿದವು. ಆದರೆ ಅವರು ದುರಹಂಕಾರದಿಂದ ವರ್ತಿಸಿದರು, ಅವರು ಅಪರಾಧಿಗಳಾದ ಜನರಾಗಿದ್ದರು. ولما وقع عليهم الرجز قالوا يا موسى ادع لنا ربك بما عهد عندك لئن كشفت عنا الرجز لنؤمنن لك ولنرسلن معك بني إسرائيل. ಹಾಗೆ ಅವರ ಶಿಕ್ಷೆ ಬಂದೆರಗಿದಾಗ ಅವರು ಹೇಳಿದರು, ಹೇ ಮೂಸಾ, ನಿನ್ನ ಪ್ರಭು ನಿನಗೆ ವಾಗ್ದಾನ ಮಾಡಿರುವುದನ್ನು ಮುಂದಿಟ್ಟು ನಮ್ಮ ಪರವಾಗಿ ನೀನು ಅವನೊಡನೆ ಪ್ರಾರ್ಥಿಸು. ನೀನು ನಮ್ಮಿಂದ ಶಿಕ್ಷೆಯನ್ನು ಹೋಗಲಾಡಿಸಿದರೆ ನಿಶ್ಚಯವಾಗಿಯೂ ನಾವು ನಿನ್ನನ್ನು ನಂಬುವೆವು, ಹಾಗೂ ಖಂಡಿತವಾಗಿಯೂ ಇಸ್ರಾಯೇಲ್ ಸಂತತಿಗಳನ್ನು ನಿನ್ನ ಜೊತೆಗೆ ಕಳುಹಿಸುವೆವು. فلما كشفنا عنهم الرجز إلى أجل هم بالغوه إذا هم ينكثون. ಆದರೆ ಅವರು ತಲುಪಬೇಕಾದ ಕಾಲಾವಧಿಯವರೆಗೆ ನಾವು ಶಿಕ್ಷೆಯನ್ನು ದೂರ ಮಾಡಿದಾಗ ಅದು ಅವರ ಒಪ್ಪಂದವನ್ನು ಉಲ್ಲಂಘಿಸಿ ಬಿಟ್ಟರು. فانتقمنا منهم فأغرقناهم في اليم بأنهم كذبوا بآياتنا وكانوا عنها
غافلين. ಆದ್ದರಿಂದ ನಾವು ಅವರ ಮೇಲೆ ಪ್ರತೀಕಾರ ಕ್ರಮ ಕೈಗೊಂಡವು. ಅವರು ನಮ್ಮ ದೃಷ್ಟಾಂತಗಳನ್ನು ಅಲ್ಲಗಳೆದುದಕ್ಕಾಗಿ ಮತ್ತು ಆ ಬಗ್ಗೆ ನಿರ್ಲಕ್ಷ್ಯರಾದುದಕ್ಕಾಗಿ ಅವರನ್ನು ನಾವು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟವು. وأورثنا القوم الذين كانوا يستضعفون مشارق الأرض ومغاربها التي باركنا فيها وتمت كلمة ربك الحسنى على بني إسرائيل بما صبروا ودمرنا ما كان يصنع فرعون وقومه وما كانوا يعرشون. ಅನಂತರ ಬಲಹೀನರೆಂದು ಗಣಿಸಲ್ಪಟ್ಟ ಜನರನ್ನು ನಾವು ಅನುಗ್ರಹಿಸಿದ ರಾಜ್ಯದ ಪೂರ್ವ ಪ್ರದೇಶಗಳಿಗೂ ಪಶ್ಚಿಮ ಪ್ರದೇಶಗಳಿಗೂ ವಾರಸುದಾರರನ್ನಾಗಿ ಮಾಡಿದವು. ಹಾಗೆ ಇಸ್ರಾಯೇಲ್ ಸಂತತಿಗಳು ಸ್ಥಿರಚಿತ್ತತೆಯನ್ನು ತೋರ್ಪಡಿಸಿದ ಕಾರಣ ನಿನ್ನ ಪ್ರಭುವಿನ ಅತ್ಯುತ್ತಮ ವಾಗ್ದಾನ ಅವರಿಗೋಸ್ಕರ ಈಡೇರಿತು. ಫಿರೌನ್ ಮತ್ತು ಅವನ ಜನರು ರಚಿಸುತ್ತಿದ್ದ ಎಲ್ಲವನ್ನೂ ಹಾಗೂ ಅವರು ನಿರ್ಮಿಸುತ್ತಿದ್ದ ಸಕಲವನ್ನು ನಾವು ಮಣ್ಣುಗೂಡಿಸಿದೆವು. وجاوزنا ببني إسرائيل البحر فاتوا على قوم يعكفون على أصنام لهم قالوا يا موسى اجعل لنا إلها كما لهم آلهة قال إنكم قوم تجهلون. ಇಸ್ರಾಯೇಲ್ ಸಂತತಿಗಳನ್ನು ನಾವು ಸಮುದ್ರದಾಚೆ ತಲುಪಿಸಿದೆವು. ಆಗ ತಮ್ಮ ವಿಗ್ರಹಗಳನ್ನು ಭಜಿಸುತ್ತಿದ್ದ ಒಂದು ಸಮುದಾಯದ ಬಳಿಗೆ ಅವರು ಬಂದು ಸೇರಿದರು. ಅವರು ಹೇಳಿದರು, ಹೇ ಮೂಸಾ, ಅವರಿಗೆ ದೇವರುಗಳಿರುವಂತೆ ನೀವು ನಮಗೆ ಸಹ ಒಬ್ಬ ದೇವರನ್ನು ಮಾಡಿಕೊಡಿರಿ. ಮೂಸಾ ಹೇಳಿದರು, ಖಂಡಿತವಾಗಿಯೂ ನೀವು ಮೂಢ ಜನರಾಗಿದ್ದೀರಿ. إن هؤلاء متبر ما هم فيه وباطل ما كانوا يعملون. ಈ ಜನರು ಯಾವ ಕೃತ್ಯದಲ್ಲಿ ನಿರತರಾಗಿದ್ದಾರೋ ಅದು ನಿಶ್ಚಯವಾಗಿಯೂ ನಾಶವಾಗುವುದು. ಅವರ ಕೃತ್ಯಗಳೆಲ್ಲ ನಿಷ್ಫಲವಾಗುವು. قال غير الله يبغيكم إلها وهو فضلكم على العالمين. ಮೂಸಾ ಹೇಳಿದರು, ನಿಮ್ಮನ್ನು ಸಮಸ್ತ ಜನರ ಪೈಕಿ ಉತ್ಕೃಷ್ಟರನ್ನಾಗಿ ಮಾಡಿದ ಅಲ್ಲಾಹನನ್ನು ಬಿಟ್ಟು ಬೇರೊಬ್ಬ ದೇವನನ್ನು ನಾನು ನಿಮಗಾಗಿ ಹುಡುಕಬೇಕೆ? وَإِذْ أَنْجَيْنَاكُمْ مِنْ آلِ فِرْعَوْنَ يَسُومُونَكُمْ سُوءَ الْعَذَابِ يقتلون أبناءكم ويستحيون نساءكم وفي ذلكم بلاء من ربكم عظيم. ಫಿರ್ಔನನ ಜನರಿಂದ ನಾವು ನಿಮ್ಮನ್ನು ಕಾಪಾಡಿದ ಸಂದರ್ಭ ಸ್ಮರಿಸಿರಿ. ಅವರು ನಿಮ್ಮ ಗಂಡು ಮಕ್ಕಳನ್ನು ಕೊಲೆ ಮಾಡಿ ನಿಮ್ಮ ಸ್ತ್ರೀಯರನ್ನು ಬದುಕಲು ಬಿಡುತ್ತಿದ್ದು ನಿಮ್ಮನ್ನು ಕಠಿಣವಾದ ಶಿಕ್ಷೆಗೆ ಗುರಿಪಡಿಸುತ್ತಿದ್ದರು.
ಅದರಲ್ಲಿ ನಿಮ್ಮ ಪ್ರಭುವಿನಿಂದ ನಿಮಗೆ ಹಿರಿದಾದೊಂದು ಪರೀಕ್ಷೆ ಇತ್ತು. وواعدنا موسى 30 ليلة وأتممناها ب10 فتم ميقات ربه 40 ليلة. وقال موسى لأخيه هارون اخلفني في قومي وأصلح ولا تتبع سبيل المفسدين. ನಾವು ಮೂಸರಿಗೆ 30 ರಾತ್ರಿಗಳನ್ನು ವಾಗ್ದಾನ ಮಾಡಿದೆವು, ಮತ್ತೆ 10 ಸೇರಿಸಿ ಅದನ್ನು ಪೂರ್ಣಗೊಳಿಸಿದೆವು. ಹಾಗೆ ಅವರ ಪ್ರಭುವಿನ ನಿಶ್ಚಿತ ಅವಧಿ 40 ರಾತ್ರಿಗಳಾಗಿ ಪೂರ್ಣಗೊಂಡಿತು. ಮೂಸಾ ತನ್ನ ಸಹೋದರ ಹಾರೋನರೊಡನೆ ಹೇಳಿದರು, ನೀನು ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಪರವಾಗಿ ನನ್ನ ಜನರೆಡೆಯಲ್ಲಿ ಕಾರ್ಯನಿರ್ವಹಿಸಬೇಕು, ಅವರಲ್ಲಿ ಸುಧಾರಣೆಯನ್ನುಂಟು ಮಾಡಬೇಕು, ಗಲಭೆಕೋರರ ಮಾರ್ಗವನ್ನು ನೀನು ಅನುಸರಿಸಬಾರದು. ولما جاء موسى لميقاتنا وكلمه ربه قال رب أرني أنظر إليك قال لن تراني ولكن انظر إلى الجبل إن استقر مكانه فسوف تراني فلما تجلى ربه للجبل جعله دكا وخر موسى صعقا فلما أفاق قال سبحانك تبت إليك وأنا أول المؤمنين. ಮೂಸಾ ನಾವು ನಿಶ್ಚಯಿಸಿದ ಸಮಯಾನುಸಾರ ನಿರ್ದಿಷ್ಟ ಸ್ಥಳಕ್ಕೆ ತಲುಪಿ ತನ್ನ ಪ್ರಭು ಅವರೊಡನೆ ಮಾತನಾಡಿದಾಗ ಅವರು ಹೇಳಿದರು, ನನ್ನ ಪ್ರಭು, ನೀನು ನನಗೆ ನಿನ್ನನ್ನು ತೋರಿಸಿಕೊಡು, ನಾನು ನಿನ್ನನ್ನು ನೋಡುವಂತಾಗಲಿ. ಅಲ್ಲಾಹನು ಹೇಳಿದನು, ನೀನು ನನ್ನನ್ನು ಕಾಣಲಾರೆ, ಆದರೆ ನೀನು ಪರ್ವತದೆಡೆಗೆ ನೋಡು, ಅದು ಅದರ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ನೀನು ನನ್ನನ್ನು ಕಾಣುವೆ. ಹಾಗೆ ಅವರ ಪ್ರಭು ಪರ್ವತದ ಮೇಲೆ ತನ್ನ ತೇಜಸ್ಸನ್ನು ಪ್ರಕಟಪಡಿಸಿ ಅದನ್ನು ನುಚ್ಚು ನೂರು ಮಾಡಿದನು ಮತ್ತು ಮೂಸಾ ಪ್ರಜ್ಞಾಹೀನರಾಗಿ ಬಿದ್ದು ಬಿಟ್ಟರು. ನಂತರ ಅವರಿಗೆ ಸ್ಮೃತಿ ಬಂದಾಗ ಅವರು ಹೇಳಿದರು, ನೀನು ಪರಿಶುದ್ಧನು, ನಾನು ನಿನ್ನೆಡೆಗೆ ಮರಳುತ್ತೇನೆ, ನಾನು ಈ ಕಾಲದ ವಿಶ್ವಾಸಿಗಳಲ್ಲಿ ಮೊದಲಿಗನಾಗಿದ್ದೇನೆ. قال يا موسى إني اصطفيتك على الناس برسالاتي وبكلامي فخذ ما آتيتك وكن من الشاكرين. ಅಲ್ಲಾಹನು ಹೇಳಿದನು, ಹೇ ಮೂಸಾ, ನನ್ನ ಸಂದೇಶ ಮತ್ತು ವಚನ ಮೂಲಕ ಈ ಕಾಲದ ಎಲ್ಲಾ ಜನರಿಗಿಂತ ನಾನು ನಿನ್ನನ್ನು ಶ್ರೇಷ್ಠನನ್ನಾಗಿ ಆಯ್ಕೆ ಮಾಡಿದ್ದೇನೆ. ಆದ್ದರಿಂದ ನಾನು ನೀಡಿದುದನ್ನು ನೀನು ಭದ್ರವಾಗಿ ಹಿಡಿದುಕೋ ಹಾಗೂ ಕೃತಜ್ಞರಲ್ಲಿ ಸೇರಿಕೋ. وكتبنا له في الألواح من كل شيء موعظة وتفصيلا لكل شيء فخذها بقوة وأمر قومك يأخذوا بأحسنها سأريكم دار الفاسقين. ಎಲ್ಲಾ ಸಂಗತಿಗಳಿಗೆ ಸಂಬಂಧಿಸಿದ ಉಪದೇಶವನ್ನು, ಆ ಕಾಲಕ್ಕೆ ಬೇಕಾದ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದ ವಿವರಣೆಯನ್ನು ನಾವು ಅವರಿಗೆ ಆ ಫಲಕಗಳಲ್ಲಿ ಬರೆದುಕೊಟ್ಟು ಆಮೇಲೆ ನಾವು ಹೇಳಿದೆವು, ಅವುಗಳನ್ನು ಬಿಗಿಯಾಗಿ ಹಿಡಿದುಕೋ.
ಅದರ ಪ್ರಕಾರ ನಡೆಯಲು ನೀನು ನಿನ್ನ ಜನರಿಗೆ ಆದೇಶಿಸು. ಅದು ಅವರಿಗೆ ಉತ್ತಮವಾಗಿರುವುದರಿಂದ ಅದನ್ನು ಅವರು ಅನುಸರಿಸಲಿ. ಧಿಕ್ಕಾರಿಗಳ ವಾಸಸ್ಥಳವನ್ನು ಶೀಘ್ರವೇ ನಾನು ನಿನಗೆ ತೋರಿಸಿಕೊಡುವೆನು. سأصرف عن آياتي الذين يتكبرون في الأرض بغير الحق وإن يروا كل آية لا يؤمنوا بها وإن يروا سبيل الرشد لا يتخذوه سبيلا وإن يروا سبيل الغي يتخذوه سبيلا ذلك بأنهم كذبوا بآياتنا وكانوا عنها غافلين. ರಾಜ್ಯದಲ್ಲಿ ಅನ್ಯಾಯವಾಗಿ ಅಹಂಭಾವದಿಂದ ವರ್ತಿಸುವವರನ್ನು ನನ್ನ ದೃಷ್ಟಾಂತದಿಂದ ನಾನು ದೂರ ಮಾಡುವೆನು. ದೃಷ್ಟಾಂತಗಳನ್ನೆಲ್ಲ ಕಂಡರೂ ಅವರು ನಂಬಲಾರರು. ಸತ್ಪಥವನ್ನು ಕಂಡರೂ ಕೂಡ ಅವರದನ್ನು ತಮ್ಮ ಮಾರ್ಗವನ್ನಾಗಿ ಅಂಗೀಕರಿಸಲಾರರು. ಆದರೆ ಅವರು ತಪ್ಪುದಾರಿಯನ್ನು ಕಂಡರೆ ತಮ್ಮ ದಾರಿಯಾಗಿ ಅದನ್ನು ಕೈಗೊಳ್ಳುವರು. ಇದು ಅವರು ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸಿ ಅವುಗಳ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಿದ ಕಾರಣದಿಂದಾಗಿದೆ. والذين كذبوا بآياتنا ولقاء الآخرة حبطت أعمالهم هل يجزون إلا ما كانوا يعملون. ಯಾರು ನಮ್ಮ ದೃಷ್ಟಾಂತಗಳನ್ನು ಮತ್ತು ಪಾರತ್ರಿಕ ಭೇಟಿಯನ್ನು ಸುಳ್ಳೆಂದು ತಿರಸ್ಕರಿಸುವರೋ ಅವರ ಕರ್ಮಗಳೆಲ್ಲ ವ್ಯರ್ಥ. ಅವರಿಗೆ ತಮ್ಮ ಕೃತ್ಯಕ್ಕೆ ತಕ್ಕ ಪ್ರತಿಫಲವಿನ ಬೇರೇನಾದರೂ ದಕ್ಕುವುದೇ? واتخذ قوم موسى من بعده من حليهم عجلا جسدا له خوار ألم يروا أنه لا يكلمهم ولا يهديهم سبيلا اتخذوه وكانوا ظالمين. ಮೂಸಾರ ಯಾತ್ರೆಯ ಬಳಿಕ ಅವರ ಜನತೆ ತಮ್ಮ ಆಭರಣಗಳಿಂದ ಬಾಂಕರಿಸುವ ಒಂದು ಕರುವಿನ ವಿಗ್ರಹವನ್ನು ತಯಾರಿಸಿದರು. ಅದು ಅವರೊಡನೆ ಮಾತನಾಡುವುದಿಲ್ಲವೆಂದು, ಅವರಿಗೆ ಮಾರ್ಗದರ್ಶನ ನೀಡುವುದಿಲ್ಲವೆಂದು ಅವರು ಕಾಣಲಿಲ್ಲವೇ? ಅದನ್ನು ಅವರು ಆರಾಧಿಸಲಿಕ್ಕೆ ಬಳಸಿದರು. ಅವರು ಎಲ್ಲೆ ಮೀರಿ ವರ್ತಿಸಿದರು. ولما سقط في أيديهم ورأوا أنهم قد ضلوا قالوا لئن لم يرحمنا ربنا ويغفر لنا لنكونن من الخاسرين. ಮತ್ತೆ ಅವರು ಲಜ್ಜಿತರಾಗಿ ಪಶ್ಚಾತ್ತಾಪಪಟ್ಟು ತಾವು ದಾರಿಗೆಟ್ಟವರಾಗಿದ್ದೇವೆಂದು ಮನಗಂಡಾಗ ಅವರು ಹೇಳಿದರು, ನಮ್ಮ ಪ್ರಭು ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮನ್ನು ಕ್ಷಮಿಸದಿದ್ದರೆ ನಾವು ಖಂಡಿತವಾಗಿಯೂ ನಷ್ಟ ಹೊಂದಿದವರಾಗುವೆವು. ولما رجع موسى إلى قومه غضبان آسفا قال بئس ما خلفتموني من بعدي أعجلتم أمر ربكم وألقى الألواح وأخذ برأس أخيه يجره إليه قال ابن أم
إن القوم استضعفوني وكادوا يقتلونني فلا تشمت بي الأعداء ولا تجعلني مع القوم الظالمين. ಮೂಸಾ ತನ್ನ ಜನರ ಬಳಿಗೆ ಕುಪಿತಗೊಂಡು ದುಃಖಾಕ್ರಾಂತರಾಗಿ ಹಿಂದಿರುಗಿದಾಗ ಹಾರೂನರೊಡನೆ ಹೀಗೆ ಹೇಳಿದರು: ನನ್ನ ಯಾತ್ರೆಯ ಬಳಿಕ ನೀನು ನನ್ನ ಸ್ಥಾನದಲ್ಲಿದ್ದುಕೊಂಡು ಮಾಡಿದ ಕೃತ್ಯ ಬಹಳ ಕೆಟ್ಟದ್ದಾಗಿದೆ. ನೀವು ನಿಮ್ಮ ಪ್ರಭುವಿನ ಆಜ್ಞೆಗೆ ಕಾಯದೆ ದುಡುಕಿದಿರಲ್ಲವೇ? ನಂತರ ಅವರು ಫಲಕಗಳನ್ನು ಕೆಳಗಿಟ್ಟು ತನ್ನ ಸಹೋದರನ ತಲೆಗೂದಲನ್ನು ಹಿಡಿದು ತನ್ನೆಡೆಗೆ ಎಳೆದರು. ಹಾರೂನ್ ಹೇಳಿದರು: ನನ್ನ ತಾಯಿಯ ಪುತ್ರನೇ, ಈ ಜನರು ನನ್ನನ್ನು ಬಲಹೀನನೆಂದು ಭಾವಿಸಿದರು ಹಾಗೂ ನನ್ನನ್ನು ಕೊಂದು ಬಿಡುವರೆಂಬ ಸ್ಥಿತಿಯುಂಟಾಯಿತು. ಆದ್ದರಿಂದ ನನ್ನ ಕಾರಣದಿಂದ ಶತ್ರುಗಳಿಗೆ ಸಂತಸವಾಗುವಂತೆ ನೀನು ಮಾಡಬೇಡ. ಅಧರ್ಮಿಗಳಾದ ಜನರೊಂದಿಗೆ ನೀನು ನನ್ನನ್ನು ಸೇರಿಸಬೇಡ. قال رب اغفر لي ولأخي وادخلنا في رحمتك وأنت أرحم الراحمين. ಮೂಸಾ ಪ್ರಾರ್ಥಿಸಿದರು: ನನ್ನ ಪ್ರಭು, ನೀನು ನನ್ನನ್ನು ನನ್ನ ಸಹೋದರನನ್ನು ಕ್ಷಮಿಸು. ನಿನ್ನ ಕರುಣೆಯೊಳಗೆ ನಮಗೆ ಪ್ರವೇಶ ನೀಡು. ನೀನು ಕರುಣೆ ತೋರಿಸುವವರಲ್ಲಿ ಅತ್ಯಂತ ಕಾರುಣ್ಯವಂತನಾಗಿರುವೆ. ಇನ್ನಲ್ಲದೀನ ಇತ್ತಖದುಲ್ ಅಜ್ಲ ಸಯನಾಲುಹುಂ ಗದಬುಂ ಮಿರ್ ರಬ್ಬಿಹಿಂ ವದಿಲ್ಲತುಂ ಫಿಲ್ ಹಯಾತಿದ್ ದುನ್ಯಾ ವಕದಾಲಿಕ ನಜ್ಜಿಲ್ ಮುಫ್ತರೀನ್. ಕರುವನ್ನು ಆರಾಧನೆಗೆ ಸ್ವೀಕರಿಸಿದವರಿಗೆ ಖಂಡಿತವಾಗಿಯೂ ಅವರ ಪ್ರಭುವಿನ ಕ್ರೋಧ ಬಂದರಗುವುದು ಮತ್ತು ಐಹಿಕ ಜೀವನದಲ್ಲಿ ಅಪಮಾನ ಉಂಟಾಗುವುದು. ಸುಳ್ಳು ಆರೋಪಿಸುವವರಿಗೆ ಹೀಗೆ ನಾವು ಪ್ರತಿಫಲ ನೀಡುವವು. والذين عملوا السيئات ثم تابوا من بعدها وآمنوا إن ربك من بعدها لغفور رحيم. ಆದರೆ ಯಾರು ದುಷ್ಕೃತ್ಯಗಳನ್ನು ಗೈದ ನಂತರ ಪಶ್ಚಾತ್ತಾಪಪಟ್ಟು ವಿಶ್ವಾಸ ಹೊಂದುತ್ತಾರೋ, ಖಂಡಿತವಾಗಿಯೂ ನಿನ್ನ ಪ್ರಭು ಪಶ್ಚಾತ್ತಾಪದ ಬಳಿಕ ಅತಿಯಾಗಿ ಕ್ಷಮಿಸುವವನು ಕಾರುಣ್ಯನಿಧಿಯೂ ಆಗಿದ್ದಾನೆ. ولما سكت عن موسى الغضب وأخذ الألواح وفي نسختها هدى ورحمة للذين هم لربهم يرهبون. ಮೂಸಾರಿಗೆ ಕೋಪ ಶಮನಗೊಂಡಾಗ ಅವರು ಫಲಕಗಳನ್ನು ಎತ್ತಿಕೊಂಡರು. ಅವುಗಳ ಲಿಖಿತದಲ್ಲಿ ತಮ್ಮ ಪ್ರಭುವಿನ ಭಯವಿರಿಸಿಕೊಂಡವರಿಗೆ ಮಾರ್ಗದರ್ಶನ ಮತ್ತು ಕಾರುಣ್ಯದ ಸಂದೇಶವಿತ್ತು. واختار موسى قومه 70 رجلا لميقاتنا فلما أخذتهم الرجفة قال رب لو شئت أهلكتهم من قبل وإياي أتهلكنا بما فعل السفهاء منا إن هي إلا فتنتك تضل بها من تشاء وتهدي من تشاء أنت ولينا فاغفر لنا وارحمنا وأنت خير الغافرين.
ನಾವು ನಿಶ್ಚಯಿಸಿದ ಸ್ಥಳಕ್ಕೆ ಕೊಂಡೊಯ್ಯಲಿಕ್ಕಾಗಿ ಮೂಸಾ ತನ್ನ ಜನರಿಂದ 70 ಮಂದಿಯನ್ನು ಆಯ್ಕೆ ಮಾಡಿದರು. ನಂತರ ಅವರನ್ನು ಭೂಕಂಪ ಬಾಧಿಸಿದಾಗ ಮೂಸಾ ಹೇಳಿದರು, ನನ್ನ ಪ್ರಭು, ನೀನು ಬಯಸಿದ್ದರೆ ಇದಕ್ಕೆ ಮುಂಚೆಯೇ ಅವರನ್ನು ನನ್ನನ್ನು ನೀನು ನಾಶಪಡಿಸಬಹುದಿತ್ತು. ನಮ್ಮಲ್ಲಿರುವ ಮೂರ್ಖರು ಮಾಡಿದ ದುಷ್ಕೃತ್ಯಗಳ ಹೇತುವಾಗಿ ನೀನು ನಮ್ಮನ್ನು ನಾಶಪಡಿಸುತ್ತೀಯಾ? ಇದು ನಿನ್ನ ಪರೀಕ್ಷೆಯಲ್ಲದೆ ಮತ್ತೇನೂ ಅಲ್ಲ. ಇದರ ಮೂಲಕ ನೀನು ಇಚ್ಛಿಸುವವರನ್ನು ನಾಶಪಡಿಸುತ್ತೀ, ನೀನು ಬಯಸುವವರಿಗೆ ಮಾರ್ಗದರ್ಶನ ಮಾಡುತ್ತೀ. ನೀನೇ ನಮ್ಮ ಸಂರಕ್ಷಕ. ಆದ್ದರಿಂದ ನೀನು ನಮಗೆ ಕ್ಷಮೆ ನೀಡಿ ನಮ್ಮ ಮೇಲೆ ದಯದೋರು. ಕ್ಷಮಿಸುವವರಲ್ಲಿ ನೀನೇ ಅತ್ಯುತ್ತಮನು. واكتب لنا في هذه الدنيا حسنة وفي الآخرة إنا هدنا إليك قال عذابي أصيب به من أشاء ورحمتي وسعت كل شيء فسأكتبها للذين يتقون ويؤتون الزكاة والذين هم بآياتنا يؤمنون. ನಮಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಒಳಿತನ್ನು ವಿಧಿಸು. ನಾವು ನಿನ್ನೆಡೆಗೆ ಪಶ್ಚಾತ್ತಾಪಗೊಂಡು ಮರಳಿದ್ದೇವೆ. ಅಲ್ಲಾಹನು ಹೇಳಿದನು, ನಾನು ಇಚ್ಛಿಸುವವರಿಗೆ ನಾನು ಶಿಕ್ಷೆ ವಿಧಿಸುವನು. ನನ್ನ ಕರುಣೆಯು ಸರ್ವವನ್ನು ಆವರಿಸಿಕೊಂಡಿದೆ. ಆದ್ದರಿಂದ ಭಯಭಕ್ತಿ ಹೊಂದಿದವರಿಗೂ ಜಕಾತ್ ನೀಡುವವರಿಗೂ ನಮ್ಮ ದೃಷ್ಟಾಂತಗಳಲ್ಲಿ ವಿಶ್ವಾಸವಿರಿಸುವವರಿಗೂ ಕರುಣೆಯನ್ನು ನಾನು ವಿಧಿಸಿದ್ದೇನೆ. الذين يتبعون الرسول النبي الأمي الذي يجدونه مكتوبا عندهم في التوراة والإنجيل يأمرهم بالمعروف وينهاهم عن المنكر ويحل لهم الطيبات ويحرم عليهم الخبائث ويضع عنهم إسرهم والأغلال التي كانت عليهم فالذين آمنوا به وعزروه ونصروه واتبعوا النور الذي أنزل معه أولئك هم المفلحون. ಅನಕ್ಷರಸ್ಥನಾದ ಆ ಸಂದೇಶವಾಹಕನನ್ನು ಅವರು ಅನುಸರಿಸುತ್ತಾರೆ. ಸಂದೇಶವಾಹಕನ ಬಗ್ಗೆ ಅವರ ಬಳಿಯಲ್ಲಿರುವ ತೌರಾತ್ ಮತ್ತು ಇಂಜೀಲ್ನಲ್ಲಿ ಉಲ್ಲೇಖಿತವಾಗಿರುವುದನ್ನು ಅವರು ಕಾಣುತ್ತಾರೆ. ಅವರು ಒಳಿತನ್ನು ಆಜ್ಞಾಪಿಸಿ ಅವರನ್ನು ಕೆಡುಕಿನಿಂದ ತಡೆಯುತ್ತಾರೆ. ಒಳ್ಳೆಯ ವಸ್ತುಗಳನ್ನು ಅವರಿಗೆ ಧರ್ಮಬದ್ಧಗೊಳಿಸಿ ಕೆಟ್ಟ ವಸ್ತುಗಳನ್ನು ಅವರಿಗೆ ನಿಷಿದ್ಧಗೊಳಿಸುತ್ತಾರೆ. ಅವರಿಂದ ಅವರ ಹೊರೆಯನ್ನು, ಅವರನ್ನು ಬಂಧಿಸಿದ್ದ ಸಂಕೋಲೆಗಳನ್ನು ನೀಗಿಸುವರು. ಆದ್ದರಿಂದ ಅವರನ್ನು ನಂಬಿ ಅವರನ್ನು ಗೌರವಿಸಿ ಅವರಿಗೆ ನೆರವು ನೀಡಿ ಅವರೊಂದಿಗೆ ಅವಿತೀರ್ಣವಾದ ಪ್ರಕಾಶವನ್ನು ಅನುಸರಿಸುವವರೇ ಯಶಸ್ಸು ಗಳಿಸುವವರು. قل يا أيها الناس إني رسول الله إليكم جميعا الذي له ملك السماوات والأرض لا إله إلا هو يحيي ويميت فآمنوا بالله ورسوله
النبي الأمي الذي يؤمن بالله وكلماته واتبعوه لعلكم تهتدون. ಹೇಳು, ಎಲೆಯ ಮನುಷ್ಯರೇ, ದಿಟ್ಟವಾಗಿಯೂ ನಾನು ನಿಮ್ಮೆಲ್ಲರೆಡೆಗೆ ಅಲ್ಲಾಹನ ಸಂದೇಶವಾಹಕನಾಗಿ ನಿಯೋಜಿತನಾಗಿದ್ದೇನೆ. ಆಕಾಶಗಳ ಮತ್ತು ಭೂಮಿಯ ಒಡೆತನ ಅವನದ್ದಾಗಿದೆ. ಅವನ ಹೊರತು ಬೇರೆ ದೇವನಿಲ್ಲ. ಅವನೇ ಜೀವಂತಗೊಳಿಸುತ್ತಾನೆ ಹಾಗೂ ಮೃತಪಡಿಸುತ್ತಾನೆ. ಆದ್ದರಿಂದ ನೀವು ಅಲ್ಲಾಹನಲ್ಲಿ ವಿಶ್ವಾಸವಿಡಿರಿ. ಹಾಗೆಯೇ ಅಲ್ಲಾಹನಲ್ಲೂ ಅವನ ವಚನಗಳನ್ನು ನಂಬುವ ಆ ಅನಕ್ಷರಸ್ಥ ಪ್ರವಾದಿಯಾದ ಅವನ ಸಂದೇಶವಾಹಕನಲ್ಲೂ ವಿಶ್ವಾಸವಿಡಿರಿ. ನೀವು ಸರಿಯಾದ ಮಾರ್ಗವನ್ನು ಪಡೆಯಲಿಕ್ಕಾಗಿ ಅವರನ್ನು ಅನುಸರಿಸಿರಿ. ومن قوم موسى أمة يهدون بالحق وبه يعدلون. ಸತ್ಯವನ್ನು ಅನುಸರಿಸಿ ದಾರಿ ತೋರಿಸುವ ಮತ್ತು ತನ್ಮೂಲಕ ನ್ಯಾಯ ಪಾಲಿಸುವ ಒಂದು ಪಂಗಡ ಮೂಸರ ಜನರಲ್ಲಿದ್ದಾರೆ. وقطعناهم 12 أسباطا أمما وأوحينا إلى موسى إذ استسقاه قومه أن اضرب بعصاك الحجر فانبجست منه 12 عينا قد علم كل أناس مشربهم وذللنا عليهم الغمام وأنزلنا عليهم المن والسلوى كلوا من طيبات ما رزقناكم وما ظلمونا ولكن كانوا أنفسهم يظلمون. ನಾವು ಅವರನ್ನು 12 ಗೋತ್ರಗಳಿಗೆ ಸೇರಿದ ವಿಭಿನ್ನ ಜನಾಂಗಗಳಾಗಿ ವಿಂಗಡಿಸಿದವು. ಮೂಸಾರ ಜನರು ಅವರೊಡನೆ ನೀರು ಕೇಳಿದಾಗ ನಿನ್ನ ಬಡಿಗೆಯಿಂದ ಆ ಬಂಡೆಗೆ ಬಡಿ ಎಂದು ನಾವು ಅವರಿಗೆ ಸೂಚನೆ ನೀಡಿದೆವು. ಹಾಗೆ ಅವರು ಬಡಿದರು. ಆಗ ಅದರಿಂದ 12 ಬುಗ್ಗೆಗಳು ಹೊರಚಿಮ್ಮಿದವು. ಎಲ್ಲಾ ಜನರು ತಮ್ಮ ತಮ್ಮ ನೀರಿನ ತಾಣವನ್ನು ತಿಳಿದುಕೊಂಡರು. ಮೋಡಗಳಿಂದ ನಾವು ಅವರಿಗೆ ನೆರಳನ್ನು ಒದಗಿಸಿದೆವು. ಮನ್ನಾ ಮತ್ತು ಸಲವವನ್ನು ಆಹಾರವಾಗಿ ನಾವು ಅವರಿಗೆ ಇಳಿಸಿಕೊಟ್ಟೆವು. ನಾವು ಹೇಳಿದೆವು, ನಾವು ನಿಮಗೆ ಒದಗಿಸಿದ ಒಳ್ಳೆಯ ಆಹಾರವನ್ನು ತಿನ್ನಿರಿ. ಅವರು ನಮಗೇನು ಹಾನಿ ಮಾಡಲಿಲ್ಲ, ಬದಲು ತಮ್ಮನ್ನೇ ಅವರು ಹಾನಿಗೀಡು ಮಾಡಿದರು. وَإِذْ قِيلَ لَهُمُ اسْكُنُوا هَٰذِهِ الْقَرْيَةَ وَكُلُوا مِنْهَا حَيْثُ شِئْتُمْ وَقُولُوا حِطَّةٌ وَادْخُلُوا الْبَابَ سُجَّدًا نَغْفِرْ لَكُمْ خَطِيئَاتِكُمْ سَنَزِيدُ الْمُحْسِنِينَ. ಅವರೊಡನೆ ಹೇಳಲಾದ ಸಂದರ್ಭ ಜ್ಞಾಪಿಸಿರಿ. ನೀವು ಈ ಊರಿನಲ್ಲಿ ವಾಸಿಸಿರಿ. ಅಲ್ಲಿ ನಿಮಗೆ ಇಷ್ಟ ಬಂದ ಕಡೆಯಿಂದ ಯಥೇಷ್ಟ ತಿನ್ನಿರಿ. ದೇವ, ನಮ್ಮ ಭಾರವನ್ನು ಹಗುರಗೊಳಿಸು ಎಂದು ಹೇಳಿರಿ. ವಿಧೇಯತೆ ತೋರಿಸುತ್ತಾ ನೀವು ಊರಿನ ದ್ವಾರವನ್ನು ಪ್ರವೇಶಿಸಿರಿ. ಆಗ ನಿಮ್ಮೆಲ್ಲ ಲೋಪದೋಷಗಳನ್ನು ನಾವು ನಿಮಗೆ ಕ್ಷಮಿಸಿಬಿಡುವೆವು. ಸತ್ಕರ್ಮ ಮಾಡುವವರಿಗೆ ನಾವು ಹೆಚ್ಚು ಅನುಗ್ರಹಗಳನ್ನು ನೀಡುವೆವು. فبدل الذين ظلموا منهم قولا غير الذي قيل لهم فأرسلنا عليهم
أرسلنا عليهم رجزا من السماء بما كانوا يظلمون. ಆದರೆ ಅವರ ಪೈಕಿ ದುಷ್ಕರ್ಮಿಗಳು ಅವರೊಡನೆ ಹೇಳಲ್ಪಟ್ಟ ಮಾತನ್ನು ಬೇರೊಂದು ಮಾತಿಗೆ ಬದಲಾಯಿಸಿದರು. ಹಾಗೆ ಅವರು ಅಕ್ರಮವಾಗಿ ವರ್ತಿಸಿದ್ದ ಕಾರಣ ಆಕಾಶದಿಂದ ನಾವು ಅವರ ಮೇಲೆ ಶಿಕ್ಷೆ ಇಳಿಸಿದೆವು. واسألهم عن القرية التي كانت حاضرة البحر إذ يعدون في السبت إذ تأتيهم حيتانهم يوم سبتهم شرعا ويوم لا يسبتون لا تأتيهم كذلك نبلوهم بما كانوا يفسقون. ಸಮುದ್ರ ತೀರದಲ್ಲಿದ್ದ ಆ ಊರಿನ ಜನರ ಬಗ್ಗೆ ನೀನು ಅವರೊಡನೆ ವಿಚಾರಿಸು. ಸಬ್ತು ದಿನದಂದು ಅವರು ಆಜ್ಞಾಲಂಘನೆ ಮಾಡಿದಾಗ ಅವರ ಮೀನುಗಳು ಸಬ್ತು ದಿನದಂದು ಗುಂಪು ಗುಂಪಾಗಿ ನೀರಿನ ಮೇಲ್ಭಾಗಕ್ಕೆ ಬರುತ್ತಿದ್ದವು. ಸಬ್ತ್ ಅಲ್ಲದ ದಿನದಂದು ಮೀನುಗಳು ಅವರ ಬಳಿಗೆ ಬರುತ್ತಿರಲಿಲ್ಲ. ಅವರು ಧಿಕ್ಕಾರಿಗಳಾಗಿದ್ದ ಕಾರಣದಿಂದ ನಾವು ಹೀಗೆ ಅವರನ್ನು ಪರೀಕ್ಷೆಗೊಳಪಡಿಸುತ್ತಿದ್ದೆವು. وَإِذْ قَالَتْ أُمَّةٌ مِّنْهُمْ لِمَ تَعِظُونَ قَوْمًا اللَّهُ مُهْلِكُهُمْ أَوْ مُعَذِّبُهُمْ عَذَابًا شَدِيدًا قالوا معذرة إلى ربكم ولعلهم يتقون. ಅವರ ಪೈಕಿ ಒಂದು ಪಂಗಡದವರು ಇನ್ನೊಂದು ಪಂಗಡದವರೊಡನೆ ಹೇಳಿದ ಸಂದರ್ಭ ಜ್ಞಾಪಿಸಿರಿ. ಅಲ್ಲಾಹನು ನಾಶಪಡಿಸಲಿರುವ ಅಥವಾ ಕಠೋರವಾಗಿ ಶಿಕ್ಷಿಸಲಿರುವ ಒಂದು ಜನಾಂಗಕ್ಕೆ ನೀವೇಕೆ ಉಪದೇಶಿಸುತ್ತೀರಿ? ಉಪದೇಶಕರು ಹೇಳಿದರು, ನಿಮ್ಮ ಪ್ರಭುವಿನ ಬಳಿ ನಾವು ಅವರಿಗೆ ಉಪದೇಶಿಸಿದ್ದೇವೆಂದು ಹೇಳಿ ದೋಷಮುಕ್ತರಾಗಲಿಕ್ಕೆ ಹಾಗೂ ಅವರು ಅಲ್ಲಾಹನ ಭಯಭಕ್ತಿಯುಳ್ಳವರಾಗಬಹುದೆಂದು ನಾವು ಹೀಗೆ ಉಪದೇಶಿಸುತ್ತೇವೆ. فَلَمَّا نَسُوا مَا ذُكِّرُوا بِهِ أَنْجَيْنَا الَّذِينَ يَنْهَوْنَ عَنِ السُّوءِ أنجينا الذين ينهون عن السوء وأخذنا الذين ظلموا بعذاب بئيس بما كانوا يفسقون. ಹಾಗೆ ಅವರೊಡನೆ ಉಪದೇಶಿಸಿದ ವಿಚಾರಗಳನ್ನು ಅವರು ಮರೆತು ಬಿಟ್ಟಾಗ ಕೆಡುಕಿನಿಂದ ತಡೆಯುತ್ತಿದ್ದವರನ್ನು ನಾವು ರಕ್ಷಿಸಿದೆವು. ದುಷ್ಕರ್ಮಿಗಳನ್ನು ಅವರು ಆಜ್ಞಾಲಂಘಕರಾದ ಕಾರಣದಿಂದ ನಾವು ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಿದೆವು. فَلَمَّا عَتَوْا عَمَّا نُهُوا عَنْهُ قُلْنَا لَهُمْ كُونُوا قِرَدَةً خَاسِئِينَ. ಹಾಗೆ ಅವರಿಗೆ ನಿಷಿದ್ಧಗೊಳಿಸಲಾದುದನ್ನು ಅವರು ಧಿಕ್ಕರಿಸಿದಾಗ ನೀವು ನಿಕೃಷ್ಟ ಕಪಿಗಳಾಗಿರಿ ಎಂದು ನಾವು ಅವರೊಡನೆ ಹೇಳಿದೆವು. وَإِذْ تَأَذَّنَ رَبُّكَ لَيَبْعَثَنَّ عَلَيْهِمْ إِلَى يَوْمِ الْقِيَامَةِ مَنْ يَسُومُهُمْ سُوءَ الْعَذَابِ إِنَّ رَبَّكَ لَسَرِيعُ الْعِقَابِ وَإِنَّهُ لَغَفُورٌ رَحِيمٌ. ಖಂಡಿತವಾಗಿಯೂ ಪುನರುತ್ಥಾನ ದಿನದ ತನಕ ಅವರ ಮೇಲೆ ಕಠಿಣ ದೌರ್ಜನ್ಯವೆಸಗುವವರನ್ನು ತಾನು ಅಬ್ಬಿಸುವನೆಂದು ನಿನ್ನ ಪ್ರಭು ಘೋಷಿಸಿದ ಸಂದರ್ಭ ಜ್ಞಾಪಿಸು. ನಿಶ್ಚಯವಾಗಿಯೂ ನಿನ್ನ ಪ್ರಭು ಶೀಘ್ರವಾಗಿ ಶಿಕ್ಷಿಸುವವನಾಗಿದ್ದಾನೆ. ಅವನು ಕ್ಷಮಾಶೀಲನು ಕಾರುಣ್ಯನಿಧಿಯೂ ಆಗಿದ್ದಾನೆ. وَقَطَّعْنَاهُمْ فِي الْأَرْضِ أُمَمًا مِّنْهُمُ الصَّالِحُونَ وَمِنْهُمْ دُونَ ذَلِكَ
وبلوناهم بالحسنات والسيئات لعلهم يرجعون. ನಾವು ಅವರನ್ನು ಭೂಮಿಯಲ್ಲಿ ವಿವಿಧ ಜನಾಂಗಗಳನ್ನಾಗಿ ವಿಂಗಡಿಸಿ ಹರಡಿಸಿದ್ದೇವೆ. ಅವರ ಪೈಕಿ ಸುಕೃತರಿದ್ದಾರೆ, ಅಲ್ಲದವರು ಇದ್ದಾರೆ. ಒಳಿತಿನಿಂದಲೂ ಕೆಡುಕಿನಿಂದಲೂ ನಾವು ಅವರನ್ನು ಪರೀಕ್ಷೆಗೊಳಪಡಿಸಿದೆವು, ಅವರು ಮರಳುವಂತಾಗಲಿಕ್ಕಾಗಿ. فخلف من بعدهم خلف ورثوا الكتاب يأخذون عرض هذا الأدنى ويقولون سيغفر لنا وإن يأتهم عرض مثله يأخذوه ألم يؤخذ عليهم ميثاق الكتاب ألا يقولوا على الله إلا الحق ودرسوا ما فيه والدار الآخرة خير للذين يتقون أفلا تعقلون. ಆನಂತರ ಗ್ರಂಥಕ್ಕೆ ಬಾಹ್ಯವಾಗಿ ವಾರಸುದಾರರಾದ ಒಂದು ಕೆಟ್ಟ ಪೀಳಿಗೆ ಅವರ ಬಳಿಗೆ ಬಂತು. ಅವರು ಈ ಕೀಳು ಲೌಕಿಕ ಜೀವನದ ಸಾಮಗ್ರಿಗಳನ್ನು ಪಡೆದುಕೊಂಡು ನಮಗೆ ಕ್ಷಮೆ ನೀಡಲ್ಪಡುವುದು ಎಂದು ಹೇಳುತ್ತಾರೆ, ಮತ್ತು ಅವರಿಗೆ ಅಂತಹ ಭೌತಿಕ ವಸ್ತುಗಳು ಲಭಿಸುವುದಾದರೆ ಅದನ್ನು ಅವರು ಪಡೆಯುವರು. ಅಲ್ಲಾಹನ ಬಗ್ಗೆ ಸತ್ಯವಲ್ಲದೆ ಅವರು ನುಡಿಯಲಿಕ್ಕಿಲ್ಲವೆಂಬ ಗ್ರಂಥದ ಒಪ್ಪಂದ ಅವರಿಂದ ಪಡಕೊಂಡಿಲ್ಲವೇ? ಅದರಲ್ಲಿರುವುದನ್ನು ಅವರು ಕಲಿಯಲಿಲ್ಲವೇ? ಭಯಭಕ್ತಿ ತೋರಿಸುವವರಿಗೆ ಪಾರತ್ರಿಕ ಗೃಹವೇ ಅತ್ಯುತ್ತಮವಾದುದು. ನೀವೇನು ಮನವರಿಕೆ ಮಾಡಿಕೊಳ್ಳುವುದಿಲ್ಲವೇ? والذين يمسكون بالكتاب وأقاموا الصلاة إنا لا نضيع أجر المصلحين. ಗ್ರಂಥವನ್ನು ಬಿಗಿಯಾಗಿ ಹಿಡಿದುಕೊಂಡು ಪ್ರಾರ್ಥನೆಯನ್ನು ನಿಷ್ಠೆಯಿಂದ ನಿರ್ವಹಿಸುವ ಸುಕೃತರ ಪ್ರತಿಫಲವನ್ನು ನಾವು ನಿಷ್ಫಲಗೊಳಿಸಲಾರೋ. وإذ نتقنا الجبل فوقهم كأنه ظلة وظنوا أنه واقع بهم خذوا ما آتيناكم بقوة واذكروا ما فيه لعلكم تتقون. ನಾವು ಪರ್ವತವನ್ನು ಕಂಪನಗೊಳಿಸಿ ಅದನ್ನು ಅವರ ಮೇಲೆ ಒಂದು ಚಪ್ಪರದಂತೆ ಮೇಲೆತ್ತಿದಾಗ ಅದು ಅವರ ಮೇಲೆ ಬೀಳುವುದೆಂದು ಅವರು ಭಾವಿಸಿದರು. ನಾವು ಅವರೊಡನೆ ಹೇಳಿದೆವು, ನೀವು ಭಯಭಕ್ತಿಯುಳ್ಳವರಾಗಲಿಕ್ಕಾಗಿ ನಾವು ನಿಮಗೆ ನೀಡಿದುದನ್ನು ಬಿಗಿಯಾಗಿ ಹಿಡಿದುಕೊಂಡು ಅದರಲ್ಲಿರುವುದನ್ನು ನೀವು ಜ್ಞಾಪಿಸಿಕೊಳ್ಳಿರಿ. وَإِذْ أَخَذَ رَبُّكَ مِنْ بَنِي آدَمَ مِنْ ظُهُورِهِمْ ذُرِّيَّتَهُمْ وَأَشْهَدَهُمْ عَلَى أَنفُسِهِمْ أَلَسْتُ بِرَبِّكُمْ قالوا بلى شهدنا أن تقولوا يوم القيامة إنا كنا عن هذا غافلين. ಆದಂ ಸಂತತಿಗಳಿಂದ ಅವರ ಬೆನ್ನುಗಳಿಂದ ಅವರ ಪೀಳಿಗೆಗಳನ್ನು ನಿನ್ನ ಪ್ರಭು ಹೊರಗೆ ತಂದು ನಾನು ನಿಮ್ಮ ಪ್ರಭುವಲ್ಲವೇ ಎಂದು ಕೇಳಿ ಅವರ ಮೇಲೆ ಅವರನ್ನೇ ಸಾಕ್ಷಿ ನಿಲ್ಲಿಸಿದ ಸಂದರ್ಭ ಅವರು ಹೇಳಿದರು, ಹೌದು, ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಪುನರುತ್ಥಾನ ದಿನದಂದು ಆ ಬಗ್ಗೆ ನಮಗೇನು ತಿಳಿದಿರಲಿಲ್ಲ ಎಂದು ನೀವು ಹೇಳದಿರಲಿಕ್ಕೆ ನಾವು ಈ ರೀತಿ ಮಾಡಿದ್ದೇವೆ. أو تقولوا إنما
أشرك آباؤنا من قبل وكنا ذرية من بعدهم أفتهلكنا بما فعل المبطلون. ಅಥವಾ ನಮ್ಮ ಪೂರ್ವಜರಾದರೂ ಇದಕ್ಕೆ ಮುಂಚೆ ಬಹುದೇವಾರಾಧನೆಯನ್ನು ಕೈಗೊಂಡಿದ್ದರು, ಅವರ ಬಳಿಕ ನಾವು ಅವರ ಸಂತಾನಗಳು ಮಾತ್ರ. ಆದುದರಿಂದ ಅಸತ್ಯ ಮಾರ್ಗವನ್ನು ಕೈಗೊಂಡವರು ಮಾಡಿದ ಕೃತ್ಯದ ಬದಲಿಗೆ ನೀನು ನಮ್ಮನ್ನು ನಾಶಪಡಿಸುವೆಯಾ ಎಂದು ನೀವು ಹೇಳದಿರಲಿಕ್ಕಾಗಿ. وكذلك نفصل الآيات ولعلهم يرجعون. ಅವರು ಪಾಠ ಕಲಿಯಲಿಕ್ಕಾಗಿಯೂ ಅವರು ನಮ್ಮೆಡೆಗೆ ಮರಳಲಿಕ್ಕಾಗಿಯೂ ಈ ಪ್ರಕಾರ ನಾವು ನಮ್ಮ ದೃಷ್ಟಾಂತಗಳನ್ನು ವಿವರಿಸಿಕೊಡುತ್ತೇವೆ. واتل عليهم نبأ الذي آتيناه آياتنا فانسلخ منها فاتبعه الشيطان فكان من الغاوين. ನಾವು ನಮ್ಮ ದೃಷ್ಟಾಂತಗಳನ್ನು ನೀಡಿದ್ದ ಒಬ್ಬನ ವೃತ್ತಾಂತವನ್ನು ಅವರಿಗೆ ವಿವರಿಸಿಕೊಡು, ಆದರೆ ಅವನು ಅದರಿಂದ ವಿಮುಖನಾದನು. ಹಾಗೆಯೇ ಶೈತಾನ ಅವನನ್ನು ಬೆನ್ನಟ್ಟಿ ಹಿಡಿದನು, ಆದ್ದರಿಂದ ಅವನು ದಾರಿ ತಪ್ಪಿದವರಲ್ಲಿ ಸೇರಿದನು. ولو شئنا لرفعناه بها ولكنه أخلد إلى الأرض واتبع هواه فمثله كمثل الكلب إن تحمل عليه يلهث أو تتركه يلهث ذلك مثل القوم الذين كذبوا بآياتنا فاقصص القصص لعلهم يتفكرون. ನಾವು ಇಚ್ಛಿಸಿದ್ದರೆ ಆ ದೃಷ್ಟಾಂತಗಳ ಮೂಲಕ ಅವನನ್ನು ನಾವು ಉನ್ನತಿಗೇರಿಸುತ್ತಿದ್ದೆವು, ಆದರೆ ಅವನು ಭೂಮಿಯಡೆಗೆ ವಾಲಿ ಸ್ವೇಚ್ಛಾಚಾರದ ಹಿಂದೆ ಬಿದ್ದನು. ಹಾಗೆ ಅವನ ಸ್ಥಿತಿ ಒಂದು ನಾಯಿಯ ಸ್ಥಿತಿಯಂತಿದೆ. ನೀವು ಅದರ ಮೇಲೆ ಹಲ್ಲೆ ಮಾಡಿದರೆ ಅದು ನಾಲಿಗೆಯನ್ನು ಹೊರಚಾಚುವುದು, ಅಥವಾ ಅದರಷ್ಟಕ್ಕೆ ಬಿಟ್ಟು ಬಿಟ್ಟರೂ ಅದು ನಾಲಿಗೆಯನ್ನು ಹೊರಚಾಚುವುದು. ಇದು ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವ ಜನತೆಯ ಉಪಮೆಯಾಗಿದೆ. ಆದ್ದರಿಂದ ಅವರು ಯೋಚಿಸಲಿಕ್ಕಾಗಿ ನೀನು ಅವರಿಗೆ ಚರಿತ್ರೆಯನ್ನು ವಿವರಿಸಿಕೊಡು. ساء مثلا القوم الذين كذبوا بآياتنا وأنفسهم كانوا يظلمون. ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವವರ ಸ್ಥಿತಿ ಅತಿ ಕೆಟ್ಟದ್ದಾಗಿದೆ. ಅವರು ಸ್ವಯಂ ತಮಗೆಯೇ ದ್ರೋಹವೆಸಗಿದ್ದಾರೆ. من يهد الله فهو المهتدي ومن يضلل فأولئك هم الخاسرون. ಅಲ್ಲಾಹನು ಯಾರನ್ನು ಸತ್ಪಥದಲ್ಲಿ ನಡೆಸುತ್ತಾನೋ ಅವನೇ ಸರಿಯಾದ ಮಾರ್ಗವನ್ನು ಪಡೆದವನು. ಅವನು ಯಾರನ್ನು ದಾರಿ ತಪ್ಪಿದವರೆಂದು ತೀರ್ಮಾನಿಸುತ್ತಾನೋ ಅವರೇ ನಷ್ಟ ಹೊಂದಿದವರು. وَلَقَدْ ذَرَأْنَا لِجَهَنَّمَ كَثِيرًا مِنَ الْجِنِّ وَالْإِنسِ لَهُمْ قُلُوبٌ لَّا يَفْقَهُونَ بِهَا وَلَهُمْ أَعْيُنٌ لَّا يُبْصِرُونَ بِهَا وَلَهُمْ آذَانٌ لَّا يَسْمَعُونَ بِهَا أُولَئِكَ كالأنعام بل هم أضل أولئك
ಖಂಡಿತವಾಗಿಯೂ ಜಿನ್ ಮತ್ತು ಇನ್ಸ್ ವರ್ಗಗಳಿಗೆ ಸೇರಿದ ಅನೇಕರನ್ನು ಅವರ ಅಂತ್ಯ ನರಕವಾಗುವಂತೆ ನಾವು ಸೃಷ್ಟಿಸಿದ್ದೇವೆ. ಅವರಿಗೆ ಹೃದಯಗಳಿವೆ, ಆದರೆ ಅವರು ಅವುಗಳಿಂದ ಗ್ರಹಿಸುವುದಿಲ್ಲ. ಅವರಿಗೆ ಕಣ್ಣುಗಳಿವೆ, ಆದರೆ ಆ ಮೂಲಕ ಅವರು ಕಾಣುವುದಿಲ್ಲ. ಅವರಿಗೆ ಕಿವಿಗಳಿವೆ, ಆದರೆ ಆ ಮೂಲಕ ಅವರು ಕೇಳುವುದಿಲ್ಲ. ಅವರು ಜಾನುವಾರುಗಳಿಗೆ ಸಮಾನರು ಅಲ್ಲ, ಅವರು ಅವುಗಳಿಗಿಂತ ದಾರಿಗೆಟ್ಟವರು. ಅವರೇ ಮತಿಹೀನರು. ولله الأسماء الحسنى فادعوه بها وذروا الذين يلحدون في أسمائه سيجزون ما كانوا يعملون. ಅತ್ಯುತ್ಕೃಷ್ಟವಾದ ಗುಣನಾಮಗಳು ಅಲ್ಲಾಹನಿಗೆ ಮಾತ್ರ ಇವೆ. ಆದುದರಿಂದ ಅವುಗಳ ಮೂಲಕ ನೀವು ಅವನನ್ನು ಕರೆದು ಪ್ರಾರ್ಥಿಸಿರಿ. ಅವನ ಗುಣನಾಮಗಳ ಬಗ್ಗೆ ತಪ್ಪು ತಿಳಿದುಕೊಳ್ಳುವವರನ್ನು ಬಿಟ್ಟು ಬಿಡಿರಿ. ಅವರ ಕೃತ್ಯಕ್ಕೆ ಅವರಿಗೆ ಪ್ರತಿಫಲ ನೀಡಲಾಗುವುದು. وَمِمَّنْ خَلَقْنَا أُمَّةٌ يَهْدُونَ بِالْحَقِّ وَبِهِ يَعْدِلُونَ. ನಾವು ಸೃಷ್ಟಿಸಿದವರ ಪೈಕಿಯಲ್ಲಿ ಸತ್ಯದ ಮೂಲಕ ಮಾರ್ಗದರ್ಶನ ಮಾಡುವ, ಅದರಿಂದಲೇ ನ್ಯಾಯವನ್ನು ಪಾಲಿಸುವ ಜನರ ಗುಂಪು ಸಹ ಇದೆ. وَالَّذِينَ كَذَّبُوا بِآيَاتِنَا سَنَسْتَدْرِجُهُم مِّنْ حَيْثُ لَا يَعْلَمُونَ. ನಮ್ಮ ದೃಷ್ಟಾಂತಗಳನ್ನು ಯಾರು ಸುಳ್ಳಾಗಿಸುವರೋ ಅವರು ತಿಳಿಯದಂತೆಯೇ ನಾವು ಅವರನ್ನು ನಾಶದೆಡೆಗೆ ಹಂತ ಹಂತವಾಗಿ ಎಳೆದುಕೊಂಡು ಹೋಗುತ್ತೇವೆ. وَأُمْلِي لَهُمْ إِنَّ كَيْدِي مَتِينٌ. ನಾನು ಅವರಿಗೆ ಕಾಲಾವಕಾಶ ನೀಡುತ್ತೇನೆ, ನಿಸ್ಸಂಶಯವಾಗಿಯೂ ನನ್ನ ಯೋಜನೆ ಸುಶಕ್ತವಾದುದು. أَوَلَمْ يَتَفَكَّرُوا مَا بِصَاحِبِهِمْ مِنْ جِنَّةٍ إِنْ هُوَ إِلَّا نَذِيرٌ مُبِينٌ. ತಮ್ಮ ಸಂಗಾತಿಗೆ ಯಾವ ಹುಚ್ಚೂ ಇಲ್ಲವೆಂದು ಅವರು ಯೋಚಿಸಿ ಮನವರಿಕೆ ಮಾಡಿಕೊಳ್ಳಲಿಲ್ಲವೇ? ಅವರು ಸ್ಪಷ್ಟವಾದ ಮುನ್ನೆಚ್ಚರಿಕೆ ನೀಡುವವರು ಮಾತ್ರವಾಗಿದ್ದಾರೆ. أَوَلَمْ يَنْظُرُوا فِي مَلَكُوتِ السَّمَاوَاتِ وَالْأَرْضِ وَمَا خَلَقَ اللَّهُ مِنْ شَيْءٍ وَأَنَّ عَسَى أَنْ يَكُونَ قَدِ اقْتَرَبَ أَجَلُهُمْ فَبِأَيِّ حَدِيثٍ بَعْدَهُ يُؤْمِنُونَ. ಆಕಾಶಗಳ ಮತ್ತು ಭೂಮಿಯ ಸುವ್ಯವಸ್ಥೆಯ ಬಗ್ಗೆಯೂ ಅಲ್ಲಾಹನು ಸೃಷ್ಟಿಸಿದ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಅವರು ಯೋಚಿಸಿ ನೋಡುವುದಿಲ್ಲವೇ? ಅವರ ನಾಶದ ನಿಶ್ಚಿತ ಅವಧಿ ಸಮೀಪಿಸಿರುವುದಾಗಿಯೂ ಅವರು ಕಾಣುವುದಿಲ್ಲವೇ? ಇನ್ನು ಇದರ ನಂತರ ಬೇರೆ ಯಾವ ವೃತ್ತಾಂತದಲ್ಲಿ ಅವರು ವಿಶ್ವಾಸವಿಡುವರು? من يضلل الله فلا هادي له ويذرهم في طغيانهم يعمهون. ಅಲ್ಲಾಹನು ಯಾರನ್ನು ದಾರಿಗೆಟ್ಟವನೆಂದು ತೀರ್ಮಾನಿಸುತ್ತಾನೋ ಅವನಿಗೆ ಯಾವ ಮಾರ್ಗದರ್ಶಕನೂ ಇರುವುದಿಲ್ಲ. ತಮ್ಮ ಅತಿಕ್ರಮದಲ್ಲಿ ಅಲೆದಾಡಲು ಅವನು ಅವರನ್ನು ಬಿಟ್ಟು ಬಿಡುವನು. يسألونك عن الساعة أيان مرساها قل إنما علمها عند ربي لا يجليها لوقتها إلا هو ثقلت في السماوات والأرض لا تأتيكم إلا بغتة يسألونك كأنك حفي عنها قل إنما علمها عند الله ولكن أكثر الناس لا يعلمون.
ಆ ನಿಶ್ಚಿತ ಸಮಯದ ಬಗ್ಗೆ, ಅದು ಯಾವಾಗ ಬರುವುದು ಎಂದು ಅವರು ನಿನ್ನೊಡನೆ ಕೇಳುತ್ತಾರೆ. ಹೇಳು, ಆ ಬಗ್ಗೆ ಅರಿವು ನನ್ನ ಪ್ರಭುವಿಗೆ ಮಾತ್ರ ಇದೆ. ಅದರ ಸಮಯದಲ್ಲಿ ಅವನೇ ಅದನ್ನು ಬಹಿರಂಗಪಡಿಸುವನು. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಅದು ಭಾರವಾಗಿ ತೂಗುತ್ತಿದೆ. ಅದು ನಿಮ್ಮೆಡೆಗೆ ಹಠಾತ್ತಾಗಿಯೇ ಬರುವುದು. ನೀನು ಆ ಕುರಿತು ಚೆನ್ನಾಗಿ ತಿಳಿದಿರುವೆ ಎಂದು ಭಾವಿಸಿ ಅವರು ನಿನ್ನೊಡನೆ ಕೇಳುತ್ತಾರೆ. ಹೇಳು, ಆ ಬಗ್ಗೆ ತಿಳುವಳಿಕೆ ಅಲ್ಲಾಹನಿಗೆ ಮಾತ್ರವಿದೆ, ಆದರೆ ಮನುಷ್ಯರಲ್ಲಿ ಹೆಚ್ಚಿನವರಿಗೆ ತಿಳುವಳಿಕೆ ಇಲ್ಲ. قل لا أملك لنفسي نفعا ولا ضرا إلا ما شاء الله ولو كنت أعلم الغيب لاستكثرت من الخير وما مسني السوء إن أنا إلا نذير وبشير لقوم يؤمنون. ಹೇಳು, ಅಲ್ಲಾಹನು ಇಚ್ಛಿಸಿದ ಹೊರತು ನನಗೆ ಸ್ವಂತಕ್ಕೆ ಕೂಡ ಉಪಕಾರ ಅಥವಾ ಉಪದ್ರ ಮಾಡಲು ಶಕ್ತಿ ಇಲ್ಲ. ನನಗೆ ಅಗೋಚರ ಸಂಗತಿಗಳ ಕುರಿತು ಜ್ಞಾನವಿರುತ್ತಿದ್ದರೆ ನಾನು ಬಹಳ ಹೆಚ್ಚು ಒಳಿತುಗಳನ್ನು ಸಂಪಾದಿಸುತ್ತಿದ್ದೆ, ಹಾಗೂ ಕೆಡುಕು ನನ್ನನ್ನು ಎಂದೂ ಸ್ಪರ್ಶಿಸುತ್ತಿರಲಿಲ್ಲ. ನಾನು ವಿಶ್ವಾಸಿಗಳಾದ ಜನರಿಗೆ ಕೇವಲೊಬ್ಬ ಮುನ್ನೆಚ್ಚರಿಕೆಗಾರ ಹಾಗೂ ಶುಭವಾರ್ತೆ ಅರ್ಹವನಾಗಿದ್ದೇನೆ. هو الذي خلقكم من نفس واحدة وجعل منها زوجها ليسكن إليها فلما تغشاها حملت حملا خفيفا فمرت به فلما أثقلت دعوا الله ربهما لئن آتيتنا صالحا لنكونن من الشاكرين. ಅಲ್ಲಾಹನು ನಿಮ್ಮನ್ನು ಒಂದೇ ಜೀವಾಳದಿಂದ ಸೃಷ್ಟಿಸಿರುವನು. ಅದರಿಂದಲೇ ಅವನು ಅದರ ಎಣೆಯನ್ನು ಉಂಟು ಮಾಡಿದನು, ಪುರುಷನು ಅವಳೊಂದಿಗೆ ತೃಪ್ತಿ ಪಡೆಯಲಿಕ್ಕಾಗಿ. ಹಾಗೆ ಅವನು ಅವಳನ್ನು ಆವರಿಸಿಕೊಂಡಾಗ ಅವಳು ಲಘುವಾದ ಒಂದು ಭಾರವನ್ನು ವಹಿಸಿಕೊಂಡಳು. ಹಾಗೆ ಅದನ್ನು ಹೊತ್ತುಕೊಂಡು ಅವಳು ನಡೆದಾಡಿದಳು. ಅನಂತರ ಅವಳ ಭಾರ ಹೆಚ್ಚಿದಾಗ ಅವರಿರುವರು ತಮ್ಮ ಪ್ರಭುವಾದ ಅಲ್ಲಾಹನಿಗೆ ಮೊರೆ ಇಟ್ಟರು. ನೀನು ನಮಗೆ ಒಂದು ಉತ್ತಮ ಸಂತಾನವನ್ನು ನೀಡಿದರೆ ಖಂಡಿತವಾಗಿಯೂ ನಾವು ಕೃತಜ್ಞರಾಗುವೆವು. فلما آتاهما صالحا جعلا له شركاء فيما آتاهما فتعالى الله عما يشركون. ಆದರೆ ಅಲ್ಲಾಹನು ಅವರಿಗೆ ಒಂದು ಉತ್ತಮ ಮಗುವನ್ನು ನೀಡಿದಾಗ ಅವರಿಬ್ಬರಿಗೂ ಅವನು ನೀಡಿದ ಕೊಡುಗೆಯಲ್ಲಿ ಅವರು ಅವನಿಗೆ ಸಹಭಾಗಿಗಳನ್ನು ಕಲ್ಪಿಸಿದರು. ಅಲ್ಲಾಹನಾದರೂ ಅವರು ಕಲ್ಪಿಸುವ ಸಹಭಾಗಿಗಳಿಗಿಂತೆಲ್ಲ ಮಹೋನ್ನತನು. أيشركون ما لا يخلق شيئا وهم يخلقون. ಏನನ್ನೂ ಸೃಷ್ಟಿಸದೆ ಸ್ವತಃ ಸೃಷ್ಟಿಸಲ್ಪಟ್ಟವರನ್ನು ಅವರು ಅಲ್ಲಾಹನಿಗೆ ಸಹಭಾಗಿ ಮಾಡುತ್ತಾರೇನು? ولا يستطيعون لهم نصرا ولا أنفسهم ينصرون. ಅವರು ಆರಾಧಕರಿಗೆ ಏನೂ ಸಹಾಯ ಮಾಡಲು ಶಕ್ತರಲ್ಲ, ಅವರು ಸ್ವಯಂ ಸಹಾಯ ಮಾಡಲು ಸಮರ್ಥರಲ್ಲ. وإن تدعوهم إلى الهدى لا يتبعوكم سواء عليكم أدعوتموهم أم أنتم صامتون. ನೀವು ಅವರನ್ನು ಸತ್ಪಥದೆಡೆಗೆ ಕರೆದರೆ ಅವರು ನಿಮ್ಮನ್ನು ಅನುಸರಿಸಲಾರರು. ನೀವು ಅವರನ್ನು ಕರೆಯುವುದು ಅಥವಾ ಮೌನವಾಗಿರುವುದು ಎರಡೂ ನಿಮ್ಮ ಮಟ್ಟಿಗೆ ಸಮಾನ.
إن الذين تدعون من دون الله عباد أمثالكم فادعوهم فليستجيبوا لكم إن كنتم صادقين. ಅಲ್ಲಾಹನನ್ನು ಬಿಟ್ಟು ನೀವು ಯಾರನ್ನು ಕರೆದು ಪ್ರಾರ್ಥಿಸುತ್ತೀರೋ ದಿಟ್ಟವಾಗಿಯೂ ಅವರು ನಿಮ್ಮ ಹಾಗಿರುವ ದಾಸರು ಮಾತ್ರ. ಆದ್ದರಿಂದ ನೀವು ಅವರನ್ನು ಕರೆಯಿರಿ. ನೀವು ಸತ್ಯವಂತರೆಂದಾದರೆ ಅವರು ನಿಮಗೆ ಉತ್ತರ ನೀಡಲಿ. ಅಲಹುಂ ಅರ್ಜುಲು ಯಮ್ಶೂನ ಬಿಹಾ ಅಂ ಲಹುಂ ಐದಿ ಯಬ್ತಶೂನ ಬಿಹಾ ಅಂ ಲಹುಂ ಆಯುನು ಯುಬ್ಸಿರೂನ ಬಿಹಾ ಅಂ ಲಹುಂ ಆದಾನು ಯಸ್ಮಊನ ಬಿಹಾ قل ادعوا شركاءكم ثم كيدون فلا تنظرون. ನಡೆಯಲಿಕ್ಕೆ ಅವರಿಗೆ ಕಾಲುಗಳಿವೆಯೇ, ಅಥವಾ ಹಿಡಿದುಕೊಳ್ಳಲಿಕ್ಕೆ ಅವರಿಗೆ ಕೈಗಳಿವೆಯೇ, ಅಥವಾ ನೋಡಲಿಕ್ಕೆ ಅವರಿಗೆ ಕಣ್ಣುಗಳಿವೆಯೇ, ಅಥವಾ ಆಲಿಸಲಿಕ್ಕೆ ಅವರಿಗೆ ಕಿವಿಗಳಿವೆಯೇ? ಹೇಳು, ನೀವು ನಿಮ್ಮ ಸಹಭಾಗಿಗಳನ್ನು ಕರೆಯಿರಿ, ಅನಂತರ ನೀವು ನನ್ನ ವಿರುದ್ಧ ತಂತ್ರ ಹೂಡಿರಿ. ನೀವು ನನಗೆ ಕಾಲಾವಧಿ ನೀಡುವುದು ಬೇಕಾಗಿಲ್ಲ. ಇನ್ನ ವಲಿಯಲ್ಲಾಹು ಅಲ್ಲದೀ ನzzಲಲ್ ಕಿತಾಬ ವಹುವ ಯತವಲ್ಲಸ್ ಸಾಲಿಹೀನ್. ಖಂಡಿತವಾಗಿಯೂ ನನ್ನ ಸಂರಕ್ಷಕ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದ ಅಲ್ಲಾಹನಾಗಿದ್ದಾನೆ. ಸಜ್ಜನರಿಗೆ ಅವನು ಸಂರಕ್ಷಣೆ ನೀಡುತ್ತಾನೆ. والذين تدعون من دونه لا يستطيعون نصركم ولا أنفسهم ينصرون. ಅವನನ್ನು ಬಿಟ್ಟು ನೀವು ಯಾರನ್ನು ಕರೆದು ಪ್ರಾರ್ಥಿಸುತ್ತೀರೋ ಅವರು ನಿಮಗೆ ಸಹಾಯ ಮಾಡಲು ಶಕ್ತರಲ್ಲ, ಅವರು ಸ್ವಯಂ ಸಹಾಯ ಮಾಡಲು ಸಮರ್ಥರಲ್ಲ. وإن تدعوهم إلى الهدى لا يسمعوا وتراهم ينظرون إليك وهم لا يبصرون. ನೀವು ಅವರನ್ನು ಸತ್ಪಥದೆಡೆಗೆ ಕರೆದರೆ ಅವರು ಆಲಿಸಲಾರರು. ಅವರು ನಿನ್ನೆಡೆಗೆ ನೋಡುವಂತೆ ನೀನು ಅವರನ್ನು ಕಾಣುವಿ, ಆದರೆ ಅವರು ನಿನ್ನನ್ನು ಕಾಣುವುದಿಲ್ಲ. خذ العفو وأمر بالعرف وأعرض عن الجاهلين. ನೀನು ಕ್ಷಮಾಶೀಲನಾಗು, ಒಳಿತನ್ನು ಉಪದೇಶಿಸು ಮತ್ತು ಅವಿವೇಕಿಗಳಿಂದ ದೂರ ಸರಿ. وإما ينزغنك من الشيطان نزغ فاستعذ بالله إنه سميع عليم. ಶೈತಾನನಿಂದ ನಿನಗೇನಾದರೂ ಪ್ರಚೋದನೆಯುಂಟಾದರೆ ನೀನು ಅಲ್ಲಾಹನ ಅಭಯ ಯಾಚನೆ ಮಾಡು. ಖಂಡಿತವಾಗಿಯೂ ಅವನು ಎಲ್ಲವನ್ನೂ ಕೇಳುವವನು ತಿಳಿಯುವವನು ಆಗಿದ್ದಾನೆ. إن الذين اتقوا إذا مسهم طائف من الشيطان تذكروا فإذا هم مبصرون. ಭಯಭಕ್ತಿಯುಳ್ಳವರನ್ನು ಶೈತಾನನ ಪ್ರಚೋದನೆ ಸ್ಪರ್ಶಿಸಿದರೆ ಅವರು ಅಲ್ಲಾಹನನ್ನು ಸ್ಮರಿಸುತ್ತಾರೆ, ಆಗ ಅವರು ಸಂಗತಿಗಳನ್ನು ಸರಿಯಾಗಿ ನೋಡುವಂತಾಗುತ್ತಾರೆ. وإخوانهم يمدونهم في الغي ثم لا يقصرون. ಅವಿಶ್ವಾಸಿಗಳ ಸಹೋದರರು ಅವರನ್ನು ದುರ್ಮಾರ್ಗದೆಡೆಗೆ ಕೊಂಡೊಯ್ಯುತ್ತಾರೆ, ಅದರಲ್ಲಿ ಅವರೇನು ಲೋಪ ಮಾಡುವುದಿಲ್ಲ. وإذا لم تأتهم بآية قالوا لولا اجتبيتها قل إن
إنما أتبع ما يوحى إلي من ربي هذا بصائر من ربكم وهدى ورحمة لقوم يؤمنون. ನೀನು ಅವರ ಬಳಿಗೆ ಏನಾದರೊಂದು ದೃಷ್ಟಾಂತವನ್ನು ತರದಿದ್ದರೆ ನೀನೇಕೆ ಅದನ್ನು ರೂಪುಗೊಳಿಸಲಿಲ್ಲ ಎಂದು ಅವರು ಕೇಳುವರು. ಹೇಳು, ನನ್ನ ಪ್ರಭುವಿನಿಂದ ನನಗೆ ಅವತೀರ್ಣವಾದುದನ್ನು ಮಾತ್ರ ನಾನು ಅನುಸರಿಸುತ್ತೇನೆ. ಇದು ನಿಮ್ಮ ಪ್ರಭುವಿನಿಂದಿರುವ ಸ್ಪಷ್ಟವಾದ ಪ್ರಕಾಶವು ನಂಬೋ ಜನರಿಗೆ ಮಾರ್ಗದರ್ಶನವೂ ಕಾರುಣ್ಯವೂ ಆಗಿದೆ. وإذا قرئ القرآن فاستمعوا له وأنصتوا لعلكم ترحمون. ಕುರಾನ್ ಪಠಿಸಲ್ಪಡುವಾಗ ಅದನ್ನು ಲಕ್ಷ್ಯವಿಟ್ಟು ಆಲಿಸಿರಿ ಮತ್ತು ಮೌನವಾಗಿರಿ, ನಿಮ್ಮ ಮೇಲೆ ಕರುಣೆ ತೋರಿಸಲ್ಪಡಲಿಕ್ಕಾಗಿ. واذكر ربك في نفسك تضرعا وخيفة ودون الجهر من القول بالغدو والآصال ولا تكن من الغافلين. ನಿನ್ನ ಪ್ರಭುವನ್ನು ನಿನ್ನ ಮನಸ್ಸಿನಲ್ಲಿ ವಿನಮ್ರವಾಗಿಯೂ ಭಯಭರಿತವಾಗಿಯೂ ಮೆಲುಧ್ವನಿಯಲ್ಲಿಯೂ ಮುಂಜಾವ ಮತ್ತು ಮುಸ್ಸಂಜೆಗಳಲ್ಲಿ ಸ್ಮರಿಸು. ನೀನು ಅಸಡ್ಡೆ ಮಾಡುವವರ ಪೈಕಿಯವನಾಗಬೇಡ. ಇನ್ನಲ್ಲದೀನ ಇಂದ ರಬ್ಬಿಕ ಲಾ ಯಸ್ತಕ್ಬಿರೂನ ಅನ್ ಇಬಾದತಿಹಿ ವಯುಸಬ್ಬಿಹೂನಹು ವಲಹು ಯಸ್ಜುದೂನ್. ದಿಟ್ಟವಾಗಿಯೂ ನಿನ್ನ ಪ್ರಭುವಿಗೆ ಸಮೀಪವಾಗಿರುವವರು ದುರಹಂಕಾರದಲ್ಲಿ ಅವನ ಆರಾಧನೆಯಿಂದ ದೂರ ಸರಿಯುವುದಿಲ್ಲ. ಅವರು ಅವನ ಸ್ತುತಿಗಾನ ಮಾಡುತ್ತಾರೆ ಹಾಗೂ ಅವನಿಗೆ ಸಾಷ್ಟಾಂಗವೆರಗುತ್ತಾರೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾವಂತನೂ ಕಾರುಣ್ಯನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಸ್ಅಲೂನಕ ಅನಿಲ್ ಅನ್ಫಾಲ್ قل الأنفال لله والرسول فاتقوا الله وأصلحوا ذات بينكم وأطيعوا الله ورسوله إن كنتم مؤمنين. ಅನ್ಫಾಲ್ನ ಬಗ್ಗೆ ಅವರು ನಿನ್ನೊಡನೆ ಕೇಳುತ್ತಾರೆ. ಹೇಳು, ಅನ್ಫಾಲ್ ಅಲ್ಲಾಹನಿಗೆ ಮತ್ತು ಅವನ ಸಂದೇಶವಾಹಕನಿಗೆ ಸೇರಿದ್ದು. ಆದ್ದರಿಂದ ನೀವು ಅಲ್ಲಾಹನ ಭಯಭಕ್ತಿಯುಳ್ಳವರಾಗಿರಿ ಹಾಗೂ ನಿಮ್ಮ ಮಧ್ಯೆ ಪರಸ್ಪರ ಸಂಬಂಧವನ್ನು ಉತ್ತಮಗೊಳಿಸಿರಿ. ನೀವು ಸತ್ಯವಿಶ್ವಾಸಿಗಳೆಂದಾದರೆ ಅಲ್ಲಾಹನನ್ನು ಮತ್ತು ಅವನ ಸಂದೇಶವಾಹಕನನ್ನು ಅನುಸರಿಸಿರಿ. إنما المؤمنون الذين إذا ذكر الله وجلت قلوبهم وإذا تليت عليهم آياته زادتهم إيمانا وعلى ربهم يتوكلون. ನಿಜವಾದ ಸತ್ಯವಿಶ್ವಾಸಿಗಳು ಯಾರೆಂದರೆ ಅಲ್ಲಾಹನ ಕುರಿತು ಹೇಳಲ್ಪಡುವಾಗ ಅವರ ಹೃದಯಗಳು ಭಯ ಕಂಪಿತವಾಗುತ್ತವೆ. ಅವನ ವಚನಗಳನ್ನು ಅವರಿಗೆ ಓದಿ ಹೇಳುವಾಗ ಅದು ಅವರ ವಿಶ್ವಾಸವನ್ನು ವೃದ್ಧಿಗೊಳಿಸುತ್ತದೆ. ಅವರು ತಮ್ಮ ಪ್ರಭುವಿನ ಮೇಲೆ ಪೂರ್ಣ ಭರವಸೆಯನ್ನಿಟ್ಟಿರುತ್ತಾರೆ. الذين يقيمون الصلاة ومما رزقناهم ينفقون. ಅವರು ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ ಹಾಗೂ ಅವರಿಗೆ ನಾವು ಏನನ್ನು ನೀಡಿರುವವೋ ಅದರಿಂದ ಅವರು ಖರ್ಚು ಮಾಡುತ್ತಾರೆ. أولئك هم المؤمنون حقا لهم درجات عند ربهم ومغفرة ورزق كريم.
ಅವರೇ ನಿಜವಾದ ಸತ್ಯವಿಶ್ವಾಸಿಗಳು. ಅವರಿಗೆ ತಮ್ಮ ಪ್ರಭುವಿನ ಬಳಿ ಸ್ಥಾನಮಾನ, ಕ್ಷಮಾದಾನ ಮತ್ತು ಗೌರವಾರ್ಹ ಆಹಾರವಿದೆ. كما أخرجك ربك من بيتك بالحق وإن فريقا من المؤمنين لكارهون. ಸತ್ಯವಿಶ್ವಾಸಿಗಳಲ್ಲಿ ಒಂದು ಗುಂಪು ಇಷ್ಟಪಡುತ್ತಿರಲಿಲ್ಲವಾದರೂ ನಿನ್ನ ಪ್ರಭು ನಿನ್ನನ್ನು ಒಂದು ಮಹತ್ತರ ಉದ್ದೇಶಕ್ಕೋಸ್ಕರ ನಿನ್ನ ಮನೆಯಿಂದ ಹೊರಗೆ ತಂದ ಕಾರಣವಾಗಿ ಅವನು ತನ್ನ ಭಕ್ತದಾಸರಿಗೆ ಸ್ಥಾನಮಾನವನ್ನು, ಗೌರವಾರ್ಹ ಜೀವನಾಧಾರವನ್ನು ನೀಡುವನು. يجادلونك في الحق بعدما تبين كأنما يساقون إلى الموت وهم ينظرون. ಸತ್ಯ ಬಹಿರಂಗಗೊಂಡ ನಂತರ ಆ ಬಗ್ಗೆ ಅವರು ನಿನ್ನೊಡನೆ ವಿವಾದ ಮಾಡುತ್ತಾರೆ. ಅವರು ಕಾಣುತ್ತಿರುವಂತೆಯೇ ಮರಣದೆಡೆಗೆ ಅವರನ್ನು ಕೊಂಡೊಯ್ಯುತ್ತಿರುವ ಹಾಗೆ. وَإِذْ يَعِدُكُمُ اللَّهُ إِحْدَى الطَّائِفَتَيْنِ أَنَّهَا لَكُمْ وَتَوَدُّونَ أَنَّ غَيْرَ ذات الشوكة تكون لكم يريد الله أن يحق الحق بكلماته ويقطع دابر الكافرين. ಎರಡು ಪಂಗಡಗಳಲ್ಲಿ ಒಂದನ್ನು ಅಲ್ಲಾಹನು ನಿಮಗೆ ಅಧೀನಗೊಳಿಸುವನೆಂದು ವಚನವಿತ್ತ ಸಂದರ್ಭ ಜ್ಞಾಪಿಸಿರಿ. ನಿರಾಯುಧರಾದ ವ್ಯಾಪಾರಿ ತಂಡ ನಿಮಗೆ ಎದುರಿಸಲು ಸಿಗಲಿ ಎಂದು ನೀವು ಬಯಸಿದಿರಿ. ಆದರೆ ತನ್ನ ವಿಧಿಗಳ ಮೂಲಕ ಸತ್ಯವನ್ನು ಸ್ಥಾಪಿಸಲಿಕ್ಕೂ ಅವಿಶ್ವಾಸಿಗಳನ್ನು ನಿರ್ಮೂಲನ ಮಾಡಲಿಕ್ಕೂ ಅಲ್ಲಾಹನು ಬಯಸಿದ್ದನು. ليحق الحق ويبطل الباطل ولو كره المجرمون. ಇದು ಸತ್ಯವನ್ನು ನೆಲೆಗೊಳಿಸಲಿಕ್ಕೂ ಅಸತ್ಯದ ಮೂಲೋತ್ಪಾಟನೆ ಮಾಡಲಿಕ್ಕೂ ಆಗಿದೆ. ಅಪರಾಧಿಗಳು ಅದನ್ನು ಇಷ್ಟಪಡದಿದ್ದರೂ ಸರಿ. إذ تستغيثون ربكم فاستجاب لكم أني ممدكم بألف من الملائكة مردفين. ನಿಮ್ಮ ಪ್ರಭುವಿನೊಡನೆ ನೀವು ಸಹಾಯವನ್ನು ಬೇಡುತ್ತಿದ್ದ ಸಂದರ್ಭ ಜ್ಞಾಪಿಸಿರಿ. ಆಗ ಅವನು ಖಂಡಿತವಾಗಿಯೂ ಒಬ್ಬರ ನಂತರ ಇನ್ನೊಬ್ಬರಂತೆ ಬರುವ 1000 ದೇವದೂತರ ಎಂದರೆ ಮಲಾಯಿಕರ ಮೂಲಕ ನಾನು ನಿಮಗೆ ಸಹಾಯ ಮಾಡುವನು ಎಂದು ಉತ್ತರ ನೀಡಿದನು. وما جعله الله إلا بشرى ولتطمئن به قلوبكم وما النصر إلا من عند الله إن الله عزيز حكيم. ಒಂದು ಶುಭವಾರ್ತೆ ಎಂಬಂತೆ ಹಾಗೂ ಆ ಮೂಲಕ ನಿಮ್ಮ ಹೃದಯಗಳಿಗೆ ನೆಮ್ಮದಿಯುಂಟಾಗಲಿಕ್ಕಾಗಿ ಮಾತ್ರ ಅಲ್ಲಾಹನು ಅದನ್ನು ನಿಮಗೆ ಒದಗಿಸಿದನು. ಅಲ್ಲಾಹನಿಂದ ಮಾತ್ರ ನೆರವು ಸಿಗುತ್ತದೆ. ನಿಸ್ಸಂದೇಹವಾಗಿಯೂ ಅಲ್ಲಾಹನು ಪ್ರತಾಪವಂತನೂ ವಿವೇಕಶಾಲಿಯೂ ಆಗಿದ್ದಾನೆ. إذ يغشيكم النعاس أمنة منه وينزل عليكم من السماء ماء ليطهركم به ويذهب عنكم رجز الشيطان وليربط على قلوبكم ويثبت به الأقدام. ತನ್ನಿಂದ ರಕ್ಷಣೆಯ ರೂಪದಲ್ಲಿ ನಿಮ್ಮನ್ನು ನಿದ್ರೆ ಆವರಿಸುವಂತೆ ಅವನು ಮಾಡಿದಾಗಲೂ ಹಾಗೂ ನಿಮ್ಮನ್ನು ಶುದ್ಧೀಕರಿಸಲಿಕ್ಕೆ ಶೈತಾನನ ಮಾಲಿನ್ಯವನ್ನು ನಿಮ್ಮಿಂದ ದೂರ ಮಾಡಲಿಕ್ಕೆ, ನಿಮ್ಮ ಹೃದಯಗಳನ್ನು ಬಲಪಡಿಸಲಿಕ್ಕೆ ಮತ್ತು ನಿಮ್ಮ ಪಾದಗಳನ್ನು ಭದ್ರಪಡಿಸಲಿಕ್ಕೆ ಅವನು ನಿಮಗೆ ಮೋಡಗಳಿಂದ ಮಳೆ ಸುರಿಯುವಂತೆ ಮಾಡಿದಾಗಲೂ ಈ ದೃಷ್ಟಾಂತ ಗೋಚರವಾಯಿತು.
إذ يوحي ربك إلى الملائكة أني معكم فثبتوا الذين آمنوا سألقي في قلوب الذين كفروا الرعب فاضربوا فوق الأعناق واضربوا منهم كل بنان. ಆಗ ನಿನ್ನ ಪ್ರಭು ದೇವದೂತರಿಗೆ ಸಂದೇಶವನ್ನು ಅರುಹಿದನು, ಖಂಡಿತವಾಗಿಯೂ ನಾನು ನಿಮ್ಮೊಂದಿಗಿದ್ದೇನೆ. ಆದ್ದರಿಂದ ನೀವು ಸತ್ಯವಿಶ್ವಾಸಿಗಳಿಗೆ ಸ್ಥೈರ್ಯ ನೀಡಿರಿ. ಅವಿಶ್ವಾಸಿಗಳ ಹೃದಯಗಳಲ್ಲಿ ನಾನು ಭಯ ಹುಟ್ಟಿಸುತ್ತೇನೆ. ನೀವು ಅವರ ಕಂಠಗಳ ಮೇಲೆ ಹೊಡೆಯಿರಿ ಮತ್ತು ಎಲ್ಲಾ ಬೆರಳು ತುದಿಗಳನ್ನು ಕತ್ತರಿಸಿರಿ. ذلك بأنهم شاقوا الله ورسوله ومن يشاقق الله ورسوله فإن الله شديد العقاب. ಅದು ಅವರು ಅಲ್ಲಾಹನನ್ನು ಮತ್ತು ಅವನ ಸಂದೇಶವಾಹಕನನ್ನು ವಿರೋಧಿಸದ ಕಾರಣದಿಂದಾಗಿದೆ. ಅಲ್ಲಾಹನು ಮತ್ತು ಅವನ ಸಂದೇಶವಾಹಕನನ್ನು ಯಾರು ವಿರೋಧಿಸುತ್ತಾರೋ ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವವನು ಎಂದು ಅವರು ತಿಳಿದುಕೊಳ್ಳಲಿ. ذلكم فذوقوه وأن للكافرين عذاب النار. ಅದಾಗಿದೆ ನಿಮ್ಮ ಶಿಕ್ಷೆ, ಆದ್ದರಿಂದ ಅದನ್ನು ಅನುಭವಿಸಿರಿ. ಖಂಡಿತವಾಗಿಯೂ ಅವಿಶ್ವಾಸಿಗಳಿಗೆ ನರಕ ಶಿಕ್ಷೆ ಇದೆ ಎಂದು ತಿಳಿದುಕೊಳ್ಳಿರಿ. يا أيها الذين آمنوا إذا لقيتم الذين كفروا زحفا فلا تولوهم الأدبار. ಎಲೇ ಸತ್ಯವಿಶ್ವಾಸಿಗಳೇ, ನೀವು ಅವಿಶ್ವಾಸಿಗಳನ್ನು ಅವರು ಯುದ್ಧ ಸನ್ನದ್ಧರಾಗಿ ಮುನ್ನುಗ್ಗುತ್ತಿರುವುದಾಗಿ ಕಂಡಾಗ ಅವರಿಗೆ ಬೆನ್ನು ತೋರಿಸಬೇಡಿರಿ. ومن يولهم يومئذ دبره إلا متحرفا لقتال أو متحيزا إلى فئة فقد باء بغضب من الله ومأواه جهنم وبئس المصير. ಸೇನಾ ಚಾಲನೆಗೋಸ್ಕರ ಅಥವಾ ಸೈನ್ಯದ ಬೇರೊಂದು ಗುಂಪನ್ನು ಸೇರಲಿಕ್ಕಾಗಿ ಹೊರತು ಯಾರಾದರೂ ಅವರಿಗೆ ಬೆನ್ನು ತೋರಿಸುವರಾದರೆ ಖಂಡಿತವಾಗಿಯೂ ಅವನು ಅಲ್ಲಾಹನ ಕೋಪವನ್ನು ತನ್ನ ಮೇಲೆ ಸೆಳೆದುಕೊಳ್ಳುತ್ತಾನೆ. ಅವನ ವಾಸಸ್ಥಳ ನರಕವಾಗುವುದು, ಅತಿ ನಿಕೃಷ್ಟವಾದ ಸ್ಥಳ. فلم تقتلوهم ولكن الله قتلهم وما رميت إذ رميت ولكن الله رمى وليبلي المؤمنين منه بلاء حسنا إن الله سميع عليم. ವಾಸ್ತವವೇನೆಂದರೆ ನೀವು ಅವರನ್ನು ಕೊಲ್ಲಲಿಲ್ಲ, ಬದಲು ಅಲ್ಲಾಹನು ಅವರನ್ನು ಕೊಂದಿದ್ದಾನೆ. ನೀನು ಎಸೆದಾಗ ನೀನೆಲ್ಲ ಎಸೆದದ್ದು, ಬದಲು ಅಲ್ಲಾಹನು ಎಸೆದದ್ದು. ಆ ಮೂಲಕ ಅವನು ಶತ್ರುಗಳನ್ನು ಸೋಲಿಸಿ ಸತ್ಯವಿಶ್ವಾಸಿಗಳನ್ನು ತನ್ನ ಕಡೆಯಿಂದ ಒಂದು ಉತ್ತಮ ಪರೀಕ್ಷೆಗೊಳಪಡಿಸಲಿಕ್ಕಾಗಿ. ನಿಸ್ಸಂದೇಹವಾಗಿಯೂ ಅಲ್ಲಾಹನು ಎಲ್ಲವನ್ನೂ ಕೇಳುವವನು, ಎಲ್ಲವನ್ನೂ ಬಲ್ಲವನು ಆಗಿದ್ದಾನೆ. ذلكم وأن الله موهن كيد الكافرين. ಅದಾಗಿತ್ತು ಘಟನೆ. ಖಂಡಿತವಾಗಿಯೂ ಅಲ್ಲಾಹನು ಅವಿಶ್ವಾಸಿಗಳ ಕುತಂತ್ರವನ್ನು ನಿಷ್ಫಲಗೊಳಿಸುವನಾಗಿದ್ದಾನೆ ಎಂದು ತಿಳಿದುಕೊಳ್ಳಿರಿ. إن تستفتحوا فقد جاءكم الفتح وإن تنتهوا فهو خير لكم وإن تعودوا نعد ولن تغني عنكم
فئتكم شيئا ولو كثرت وأن الله مع المؤمنين. ನೀವು ವಿಜಯ ದೃಷ್ಟಾಂತವನ್ನು ಬಯಸುವರಾದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಅರ್ಹರಾದವರಿಗೆ ವಿಜಯ ದೃಷ್ಟಾಂತ ಬಂದೊದಗಿದೆ. ನೀವು ಅಕ್ರಮವೆಸಗದೆ ನಿಮ್ಮನ್ನು ತಡೆದಿಟ್ಟುಕೊಂಡರೆ ಅದು ನಿಮಗೆ ಉತ್ತಮ. ನೀವು ಯುದ್ಧಕ್ಕೆ ಮರಳುವಿರಾದರೆ ನಾವು ಸಹ ಅದಕ್ಕೆ ಮರಳುವೆವು. ನಿಮ್ಮ ಸಂಖ್ಯೆ ಎಷ್ಟು ಹೆಚ್ಚಾದರೂ ಅದು ನಿಮಗೆ ಪ್ರಯೋಜನವಾಗಲಾರದು. ನಿಶ್ಚಯವಾಗಿಯೂ ಅಲ್ಲಾಹನು ಸದಾ ಸತ್ಯವಿಶ್ವಾಸಗಳ ಜೊತೆಗಿದ್ದಾನೆ ಎಂದು ತಿಳಿದುಕೊಳ್ಳಿರಿ. ಅಯ್ಯುಹಲ್ಲದೀನ ಆಮನೂ ಅತೀഉ ಅಲ್ಲಾಹ ವರಸೂಲಹು ವಲಾ ತವಲ್ಲೌ ಅನ್ಹು ವಅಂತುಂ ತಸ್ಮಊನ್. ಎಲೆ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನನ್ನು ಅವನ ಸಂದೇಶವಾಹಕನನ್ನು ಅನುಸರಿಸಿರಿ. ಅವರು ಆದೇಶಿಸುವುದನ್ನು ನೀವು ಕೇಳುತ್ತಿದ್ದು ಅವರಿಂದ ಮುಖ ತಿರುಗಿಸಬೇಡಿರಿ. ವಲಾ ತಕೂನೂ ಕಲ್ಲದೀನ ಕಾಲೂ ಸಮಿಅನಾ ವಹುಂ ಲಾ ಯಸ್ಮಊನ್. ಆಲಿಸಲಿಲ್ಲವಾದರೂ ನಾವು ಆಲಿಸಿದೆವು ಎಂದು ಹೇಳಿದವರಂತೆ ನೀವು ಆಗಬೇಡಿರಿ. ಇನ್ನ ಶರ್ರದ್ದವಾಬ್ಬಿ ಇಂದಲ್ಲಾಹಿ ಸುಮ್ಮುಲ್ ಬುಕ್ಮುಲ್ ಲದೀನ ಲಾ ಯಾಕಿಲೂನ್. ನಿಶ್ಚಯವಾಗಿಯೂ ಚಿಂತನೆ ಮಾಡದ ಕಿವುಡರು ಮತ್ತು ಮೂಕರೇ ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ನಿಕೃಷ್ಟ ಜೀವಿಗಳು. ولو علم الله فيهم خيرا لأسمعهم ولو أسمعهم لتولوا وهم معرضون. ಅಲ್ಲಾಹನು ಅವರಲ್ಲಿ ಏನಾದರೂ ಒಳಿತನ್ನು ಕಂಡಿದ್ದರೆ ಖಂಡಿತವಾಗಿಯೂ ಅವನು ಅವರನ್ನು ಆಲಿಸುವಂತೆ ಮಾಡುತ್ತಿದ್ದನು. ಈಗಿನ ಸ್ಥಿತಿಯಲ್ಲಿ ಅವರನ್ನು ಆಲಿಸುವಂತೆ ಮಾಡಿದ್ದರೂ ಅವರು ಮುಖ ತಿರುಗಿಸಿ ಹೋಗುವರು. يا أيها الذين آمنوا استجيبوا لله وللرسول إذا دعاكم لما يحييكم واعلموا أن الله يحول بين المرء وقلبه وأنه إليه تحشرون. ಎಲೆ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೆ ಮತ್ತು ಸಂದೇಶವಾಹಕನಿಗೆ ಅವರು ನಿಮ್ಮನ್ನು ಬದುಕಿಸಲಿಕ್ಕಾಗಿ ಕರೆಯುವಾಗ ಓಗೊಡಿರಿ. ಖಂಡಿತವಾಗಿಯೂ ಅಲ್ಲಾಹನು ಮನುಷ್ಯನಿಗೂ ಅವನ ಹೃದಯಕ್ಕೂ ಮಧ್ಯೆ ಇದ್ದಾನೆಂದು ಅವನೆಡೆಗೆ ನೀವೆಲ್ಲರೂ ಒಂದುಗೂಡಿಸಲ್ಪಡುವಿರೆಂದು ಅರಿತುಕೊಳ್ಳಿರಿ. واتقوا فتنة لا تصيبن الذين ظلموا منكم خاصة واعلموا أن الله شديد العقاب. ನಿಮ್ಮ ಪೈಕಿ ದುಷ್ಕೃತ್ಯ ಮಾಡಿದವರನ್ನು ಮಾತ್ರವೇ ಬಾಧಿಸದೆ ನಿಮ್ಮನ್ನು ಬಾಧಿಸುವಂತಹ ವಿಪತ್ತಿನ ಬಗ್ಗೆ ಜಾಗರೂಕರಾಗಿರಿ. ಖಂಡಿತವಾಗಿಯೂ ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವನೆಂದು ಅರಿತುಕೊಳ್ಳಿರಿ. واذكروا إذ أنتم قليل مستضعفون في الأرض تخافون أن يتخطفكم الناس فآواكم وأيدكم بنصره ورزقكم من الطيبات لعلكم تشكرون. ನೀವು ಅಲ್ಪಸಂಖ್ಯಾತರಾಗಿದ್ದು ರಾಜ್ಯದಲ್ಲಿ ದುರ್ಬಲರಾಗಿ ಪರಿಗಣಿಸಲ್ಪಟ್ಟಿದ್ದ ಸಂದರ್ಭ ಜ್ಞಾಪಿಸಿರಿ. ಜನರು ನಿಮ್ಮನ್ನು ಎಗರಿಸಿಕೊಂಡು ಹೋಗುವರೋ ಎಂದು ನೀವು ಭಯಶಂಕಿತರಾಗಿದ್ದೀರಿ. ಆಗ ಅಲ್ಲಾಹನು ನಿಮಗೆ ಅಭಯ ನೀಡಿ ತನ್ನ ನೆರವಿನಿಂದ ನಿಮ್ಮನ್ನು ಶಕ್ತರನ್ನಾಗಿ ಮಾಡಿ ಉತ್ತಮ ವಸ್ತುಗಳನ್ನು ನಿಮಗೆ ಆಹಾರವಾಗಿ ಒದಗಿಸಿದನು. ನೀವು ಕೃತಜ್ಞತೆಯುಳ್ಳವರಾಗಲಿಕ್ಕೆ. يا أيها الذين آمنوا لا تخونوا الله والرسول وتخونوا
أماناتكم وأنتم تعلمون. ಎಲೇ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೂ ಪ್ರವಾದಿಗೂ ವಿಶ್ವಾಸಘಾತ ಮಾಡಬಾರದು. ನೀವು ತಿಳಿದುಕೊಂಡು ನಿಮ್ಮ ವಿಶ್ವಸ್ತ ನಿಧಿಗಳಲ್ಲಿ ವಂಚನೆ ಮಾಡಬೇಡಿರಿ. واعلموا أنما أموالكم وأولادكم فتنة وأن الله عنده أجر عظيم. ಖಂಡಿತವಾಗಿಯೂ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸಂತಾನ ನಿಮಗೊಂದು ಪರೀಕ್ಷೆ ಎಂದು ಅಲ್ಲಾಹನ ಬಳಿಯಲ್ಲೇ ಅತಿ ದೊಡ್ಡ ಪ್ರತಿಫಲವಿದೆ ಎಂದು ತಿಳಿದುಕೊಳ್ಳಿರಿ. يا أيها الذين آمنوا إن تتقوا الله يجعل لكم فرقانا ويكفر عنكم سيئاتكم ويغفر لكم والله ذو الفضل العظيم. ಎಲೇ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಲ್ಲಿ ಭಯಭಕ್ತಿ ಇರಿಸಿಕೊಂಡರೆ ಅವನು ನಿಮಗೆ ವೈಶಿಷ್ಟ್ಯಪೂರ್ಣ ವಿವೇಚನೆಯನ್ನು ನೀಡಿ ನಿಮ್ಮ ದೌರ್ಬಲ್ಯಗಳನ್ನು ಹೋಗಲಾಡಿಸಿ ನಿಮಗೆ ಕ್ಷಮೆ ನೀಡುವನು. ಅಲ್ಲಾಹನು ಮಹತ್ವಪೂರ್ಣ ಅನುಗ್ರಹಗಳ ಒಡೆಯನಾಗಿದ್ದಾನೆ. وَإِذْ يَمْكُرُ بِكَ الَّذِينَ كَفَرُوا لِيُثْبِتُوكَ أَوْ يَقْتُلُوكَ أَوْ يُخْرِجُوكَ وَيَمْكُرُونَ وَيَمْكُرُ اللَّهُ وَاللَّهُ خَيْرُ الْمَاكِرِينَ. ನಿನ್ನನ್ನು ಬಂಧಿಸಲು ಅಥವಾ ಕೊಲ್ಲಲು ಅಥವಾ ಊರಿನಿಂದ ಹೊರಹಟ್ಟಲು ಅವಿಶ್ವಾಸಿಗಳು ನಿನ್ನ ವಿರುದ್ಧ ಷಡ್ಯಂತ್ರ ಹೂಡಿದ ಸಂದರ್ಭ ಜ್ಞಾಪಿಸು. ಅವರು ತಂತ್ರ ಹೂಡಿದರು, ಅಲ್ಲಾಹನು ಅವರ ವಿರುದ್ಧ ಮರುತಂತ್ರ ಹೂಡಿದನು. ಅಲ್ಲಾಹನು ತಂತ್ರಗಾರರಲ್ಲಿ ಅತ್ಯುತ್ತಮನು. وَإِذَا تُتْلَى عَلَيْهِمْ آيَاتُنَا قَالُوا قَدْ سَمِعْنَا لَوْ نَشَاءُ لَقُلْنَا مِثْلَ هَذَا إِنْ هَذَا إِلَّا أَسَاطِيرُ الْأَوَّلِينَ. ನಮ್ಮ ಸೂಕ್ತಗಳನ್ನು ಅವರ ಮುಂದೆ ವಾಚಿಸಿದಾಗ ಅವರು, ನಾವು ಆಲಿಸಿದವು, ನಾವು ಬಯಸಿದ್ದರೆ ಇದೇ ತರದ್ದು ನಾವು ಸಹ ಹೇಳುತ್ತಿದ್ದವು, ಇವು ಪೂರ್ವಿಕರ ಹಳೆಯ ಕಥೆಗಳೇ ಆಗಿವೆ ಎಂದು ಹೇಳುತ್ತಾರೆ. وَإِذْ قَالُوا اللَّهُمَّ إِنْ كَانَ هَذَا هُوَ الْحَقَّ مِنْ عِنْدِكَ فَأَمْطِرْ عَلَيْنَا حِجَارَةً مِنَ السَّمَاءِ أَوْ ائْتِنَا بِعَذَابٍ أَلِيمٍ. ಅವರು ಹೀಗೆ ಹೇಳಿದ ಸಂದರ್ಭ ಜ್ಞಾಪಿಸು. ಹೇ ಅಲ್ಲಾ, ಇದು ನಿನ್ನ ಕಡೆಯಿಂದಿರುವ ಸತ್ಯವೆಂದಾದರೆ ನೀನು ನಮ್ಮ ಮೇಲೆ ಆಕಾಶದಿಂದ ಶಿಲಾವೃಷ್ಟಿಯಾಗುವಂತೆ ಮಾಡು, ಅಥವಾ ಯಾತನಾಮಯ ಶಿಕ್ಷೆ ನಮಗೆರಗುವಂತೆ ಮಾಡು. وَمَا كَانَ اللَّهُ لِيُعَذِّبَهُمْ وَأَنْتَ فِيهِمْ وَمَا كَانَ اللَّهُ مُعَذِّبَهُمْ وَهُمْ يَسْتَغْفِرُونَ. ಆದರೆ ನೀನು ಅವರೊಂದಿಗೆ ಇರುವಾಗ ಅಲ್ಲಾಹನು ಅವರನ್ನು ಶಿಕ್ಷಿಸುವಂತಿರಲಿಲ್ಲ. ಅವರು ಪಾಪ ವಿಮುಕ್ತಿಗಾಗಿ ಪ್ರಾರ್ಥಿಸುವ ಸಂದರ್ಭದಲ್ಲೂ ಅಲ್ಲಾಹನು ಅವರನ್ನು ಶಿಕ್ಷಿಸುವನಾಗಿರಲಿಲ್ಲ. وَمَا لَهُمْ أَلَّا يُعَذِّبَهُمُ اللَّهُ وَهُمْ يَصُدُّونَ عَنِ الْمَسْجِدِ الْحَرَامِ وَمَا كَانُوا أَوْلِيَاءَ إِنَّ أَوْلِيَاءَهُ إِلَّا الْمُتَّقُونَ وَلَكِنَّ
أكثرهم لا يعلمون. ಆದರೆ ಆದರಣೀಯ ಮಸ್ಜಿದ್ನಿಂದ ಜನರನ್ನು ತಡೆಯುತ್ತಿರುವಾಗ ಅಲ್ಲಾಹನು ಅವರನ್ನು ಶಿಕ್ಷಿಸದಿರಲಿಕ್ಕೆ ಅವರಲ್ಲಿ ಒಳಿತು ಏನಿದೆ. ಅವರಾದರೂ ಅದರ ಸಂರಕ್ಷಣಾಧಿಕಾರಿಗಳು ಕೂಡ ಅಲ್ಲ. ಭಯಭಕ್ತಿಯನ್ನು ತೋರಿಸುವವರೇ ಅದರ ನಿಜವಾದ ಸಂರಕ್ಷಣಾಧಿಕಾರಿಗಳು. ಆದರೆ ಅವರಲ್ಲಿ ಹೆಚ್ಚಿನವರು ಈ ವಿಚಾರ ಬಲ್ಲವರಲ್ಲ. وما كان صلاتهم عند البيت إلا مكاء وتصدية فذوقوا العذاب بما كنتم تكفرون. ಆ ಗ್ರಹದಲ್ಲಿ ಅವರ ಪ್ರಾರ್ಥನೆ ಸಿಲ್ಲು ಹಾಕುವುದು, ಚಪ್ಪಾಳೆ ತಟ್ಟುವುದು ಹೊರತು ಬೇರೇನೂ ಅಲ್ಲ. ನೀವು ನಂಬದಿದ್ದ ಕಾರಣದಿಂದ ಶಿಕ್ಷೆಯನ್ನು ಅನುಭವಿಸಿರಿ ಎಂದು ಅವರೊಡನೆ ಹೇಳಲಾಗುವುದು. ಇನ್ನಲ್ಲದೀನ ಕಫರೂ ಯುನ್ಫಿಕೂನ ಅಮ್ವಾಲಹುಂ ಲಿಯಸುದ್ದೂ ಅನ್ ಸಬೀಲಿಲ್ಲಾಹ್ فسينفقونها ثم تكون عليهم حسرة ثم يغلبون والذين كفروا إلى جهنم يحشرون. ಖಂಡಿತವಾಗಿಯೂ ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯಲಿಕ್ಕಾಗಿ ಅವಿಶ್ವಾಸಿಗಳು ತಮ್ಮ ಸಂಪತ್ತನ್ನು ವ್ಯಯಿಸುತ್ತಾರೆ. ಹಾಗೆ ಅವರು ವೆಚ್ಚ ಮಾಡುತ್ತಲೇ ಹೋಗುವರು. ಆದರೆ ನಂತರ ಅದು ಅವರ ಯಾತನೆಗೆ ಕಾರಣವಾಗುವುದು. ಆಮೇಲೆ ಅವರು ಪರಾಜಿತರಾಗುವರು. ಅವಿಶ್ವಾಸಿಗಳು ನರಕದೆಡೆಗೆ ಕೊಂಡೊಯ್ಯಲ್ಪಡುವರು. ليميز الله الخبيث من الطيب ويجعل الخبيث بعده على بعض فيركمه جميعا فيجعله في جهنم أولئك هم الخاسرون. ಇದು ಅಲ್ಲಾಹನು ಕೆಟ್ಟದ್ದನ್ನು ಒಳ್ಳೆಯದರಿಂದ ಬೇರ್ಪಡಿಸಲಿಕ್ಕೂ ಹಾಗೆ ಕೆಟ್ಟದ್ದನ್ನು ಒಂದರ ಮೇಲೆ ಮತ್ತೊಂದನ್ನಿಟ್ಟು ಒಟ್ಟುಗೂಡಿಸಿ ರಾಶಿ ಮಾಡಿ ಅವನ್ನೆಲ್ಲ ನರಕಕ್ಕೆ ದೂಡಿಬಿಡಲಿಕ್ಕೂ ಆಗಿದೆ. ಇವರೇ ಹಾನಿಗೀಡಾದವರು. قل للذين كفروا إن ينتهوا يغفر لهم ما قد سلف وإن يعودوا فقد مضت سنة الأولين. ಅವಿಶ್ವಾಸಿಗಳೊಡನೆ ಹೇಳು, ಅವರು ದುಷ್ಕೃತ್ಯಗಳನ್ನು ತೊರೆದರೆ ಮುಂಚೆಗೈದುದೆಲ್ಲ ಅವರಿಗೆ ಕ್ಷಮಿಸಲಾಗುವುದು. ಇನ್ನು ಅವರು ಅಕ್ರಮದೆಡೆಗೆ ಮರಳಿದರೆ ಪೂರ್ವ ಜನಾಂಗಕ್ಕೆ ಬಂದಿದ್ದ ಸ್ಥಿತಿಯ ಉದಾಹರಣೆ ಖಂಡಿತವಾಗಿಯೂ ಅವರ ಮುಂದೆ ಇದೆ. وقاتلوهم حتى لا تكون فتنة ويكون الدين كله لله فإن انتهوا فإن الله بما يعملون بصير. ಹಿಂಸಾಚಾರ ಕೊನೆಗೊಳ್ಳುವ ತನಕ ಮತ್ತು ಧರ್ಮ ಸ್ವೀಕಾರವು ಸಂಪೂರ್ಣವಾಗಿ ಅಲ್ಲಾಹನಿಗೋಸ್ಕರ ಆಗುವವರೆಗೆ ನೀವು ಅವರೊಡನೆ ಹೋರಾಡಿರಿ. ಆದರೆ ಅವರು ಹಿಂಸೆ ತೊರೆದರೆ ಅವರ ವರ್ತನೆಯನ್ನು ಅಲ್ಲಾಹನು ಖಂಡಿತವಾಗಿಯೂ ಸೂಕ್ಷ್ಮಾವಲೋಕನ ಮಾಡುವವನಾಗಿದ್ದಾನೆ. وَإِن تَوَلَّوْا فَاعْلَمُوا أَنَّ اللَّهَ مَوْلَاكُمْ نِعْمَ الْمَوْلَى وَنِعْمَ النَّصِيرُ. ಇನ್ನು ಅವರು ಹಿಮ್ಮೆಟ್ಟಿದರೆ ನಿಶ್ಚಯವಾಗಿಯೂ ಅಲ್ಲಾಹನು ನಿಮ್ಮ ಸಂರಕ್ಷಕನೆಂದು ಅರಿತುಕೊಳ್ಳಿರಿ. ಅವನೇ ಅತ್ಯುತ್ತಮನಾದ ಸಂರಕ್ಷಕನು ಹಾಗೂ ಅವನೇ ಅತ್ಯುತ್ತಮನಾದ ಸಹಾಯಕನು.